ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಅವಿನ್ ಟಿವಿಯ ವಿಶೇಷ ಗೊತ್ತೇ ಇದೆ ನಿಮಗೆ. ಕತೆ, ಗ್ರಾಮ ಪಂಚಾಯಿತಿಯ ಕತೆ, ಗಣೇಶನ ಜೊತೆ. ಏನು ಹೇಳಿ? ಗ್ರಾಮ ಪಂಚಾಯಿತಿ ಕತೆ, ಗಣೇಶನ ಜೊತೆ. ಇದು 18ನೇ ಕತೆ. ಇವತ್ತು ಒಂದು ವಿಶೇಷ ಇದೆ. ಅಧ್ಯಕ್ಷರಿಗೆ ಬರೋಕ್ಕೆ ಸಾಧ್ಯ ಆಗದೆ ಇರೋದರಿಂದ ಇವತ್ತು ಒಬ್ಬರು ಸೀನಿಯರ್ ಮೆಂಬರು, ಹಿರಿಯ 13 ವರ್ಷಗಳ ಕಾಲ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡಿದಂಥವ್ರು. ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ ಅರ್ದು ಕುಡಿದಿರೋದು ಅಂತ. ನಮಗೆ ಎಲ್ಲ ವಿಚಾರನೂ ಗೊತ್ತಿರೋಂಥದ್ದು. ಹಾಗಾಗಿ ಯುವಕ ಕೂಡ ಹೌದು. ಮತ್ತು ಅವರ ಒಂದು ವಿಶೇಷ ಪರಿಚಯ ಮಾಡ್ಕೊಳ್ಳೋಣ. ಒಂದು ವಿಶೇಷತೆ ಗುಣ ಅಂತಂದರೆ ಸ್ನೇಹಮಯಿ ಜೀವಿ. ಆಮೇಲೆ ಅನೇಕ ಸಂಘ ಸಂಸ್ಥೆಗಳು, RSS ಇರ್ಬೋದು, ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು. ಮತ್ತು ಅನೇಕ ವಿಚಾರಗಳನ್ನು ತಿಳ್ಕೊಂಡಂಥವ್ರು. ರಾಜಕೀಯ ಇರ್ಬೋದು, ಇವತ್ತು ವಿದ್ಯಾಸಂಸ್ಥೆ ಇರ್ಬೋದು, ಧಾರ್ಮಿಕ ಸಂಸ್ಥೆ ಇರ್ಬೋದು, ಅಥವಾ ಹ್ಯೂಮನ್ ಬೀಯಿಂಗ್, ಮಾನವೀಯ ಗುಣಗಳನ್ನು ಹೆಂಗೆ ಅಳವಡಿಸ್ಕೊಬೇಕು, ಮಾನವೀಯತೆಯ ಗುಣ ಯಾಕೆ ಇರಬೇಕು ಮನುಷ್ಯನಿಗೆ ಅಂಥೇಳಿ ಒಂದಷ್ಟು ಅಳವಡಿಸ್ಕೊಂಡು, ಒಂದಷ್ಟು ಜೋಡಿಸ್ಕೊಂಡು ಅದೇ ರೀತಿ ನಡೀತಾ ಇರುವಂಥ ವ್ಯಕ್ತಿ. ಈಗ ನಾವು ಅವ್ರು ಮಾತಾಡೋಂಥದ್ದನ್ನ, ಅವ್ರ ಪರಿಚಯನ, ಗ್ರಾಮ ಪಂಚಾಯತಿ ಕಥೆನ ಎಲ್ಲ ಹೇಳ್ತೀವಿ. ಅದು ನೀವೇನು ಮಾಡಬೇಕು ಅಂತಂದರೆ, ನಾವು ಲೈವ್ ಮಾಡ್ತೀವಿ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡ್ತೀರಿ, ಜೊತೆಗೆ ಬೇರೆಯವರು ನೋಡಲಿ. ಸಾವಿರಾರು ಜನ ಇವತ್ತು ನೋಡ್ತಾ ಇರ್ತಾರೆ. ಆವಾಗ ಬೇರೆಯವ್ರಿಗೂ ಕೂಡ ನೋಡ್ತಕ್ಕಂಥ ಒಂದು ಅವಕಾಶಗಳು. ಗ್ರಾಮ ಪಂಚಾಯತಿಯ ಕತೆ ಇದು 18ನೇ ಕತೆ. ನೋಡೋಣ, ಪಂಚಾಯತಿನೇ ಸರಿ ಇಲ್ವಾ, ಜನಪ್ರತಿನಿಧಿಗಳು ಸರಿ ಇಲ್ವಾ, ಅಥವಾ ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ಸರಿಯಾದ ಕಾನೂನುಗಳೇ ಇಂಪ್ಲಿಮೆಂಟ್ ಆಗಿಲ್ವಾ, ಬರೀ ಸದನದಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಬಗ್ಗೆ ಮಾತನಾಡ್ತಾರ. ಇದೆಲ್ಲ ಒಂದಷ್ಟನ್ನು ನೋಡ್ತಾ ಹೋಗೋಣ. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಒಂದಷ್ಟು ಸರ್ಕಾರ ಏನು ಮಾಡಬೇಕು, ಈ ದೇಶ ಉದ್ಧಾರ ಆಗಬೇಕಾದ್ರೆ ದೇಶದ ಬಗ್ಗೆ ಜನ ಮಾತಾಡ್ತಾರೆ, ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡಲ್ಲ. ಗ್ರಾಮ ಪಂಚಾಯತಿ ಬಗ್ಗೆನೇ ಮಾತಾಡಬೇಕು. ಗ್ರಾಮ ಪಂಚಾಯತಿ ಇಂಪ್ರೂವ್ಮೆಂಟ್ ಆದರೆ 1-2 ವರ್ಷ ಗ್ರಾಮ ಪಂಚಾಯತಿ ಕೇಳಿದಂಥ ಸವಲತ್ತುಗಳನ್ನು ಕೊಡ್ತಾ ಹೋದರೆ ಗ್ರಾಮ ಪಂಚಾಯತಿ ಉದ್ಧಾರ ಆಗುತ್ತೆ. ಆಗ ದೇಶ ಆಟೋಮೆಟಿಕ್ ಉದ್ಧಾರ ಆಗುತ್ತೆ, ಸುಲಭನೂ ಆಗುತ್ತೆ. ಈಗೆಲ್ಲ ಒಂದಷ್ಟು ಬದಲಾವಣೆಗಳು ಆಗಿದೆ. ನೋಡೋಣ, ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ. ಮೂಡಿಗೆರೆ ತಾಲೂಕಿನ ಹಂತೂರು ಗ್ರಾಮ ಪಂಚಾಯತಿ. ಅಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ, 15 ಫೈನಾನ್ಸಲ್ಲಿ ಎಷ್ಟು ಹಣ ಬರೋದು, ಈಗ ಎಲ್ಲದನ್ನೂ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಪೂರ್ಣ ಹೆಸರು? ವಿನೋದ್ ಕಣ್ಚೂರು. ವಿನೋದ್ ಕಣ್ಚೂರು. ಎಸ್ ಸರ್. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಸಿದ್ದೇಗೌಡರು, ಹಾಂ. ತಾಯಿ KG ಸೀತಾ ಅಂತೇಳಿ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಶುರು ಆಯಿತು? ಪ್ರಾಥಮಿಕ ವಿದ್ಯಾಭ್ಯಾಸ ಕೋಡುವಳ್ಳಿ ಅಂತೇಳಿ. ಆಣೂರು. ಹೌದು, ಚಿಕ್ಕಮಂಗ್ಳೂರು ಹತ್ತಿರ. ಹಾಂ. ಪ್ರಾಥಮಿಕ. ಮತ್ತೆ ನಂತರ ಕಣ್ಚೂರು. ಅದ ನಂತರ ಪ್ರೌಢಶಾಲೆ ವಿದ್ಯಾಭ್ಯಾಸ ಆಣೂರು ಹೈಸ್ಕೂಲ್ನಲ್ಲಿ. ನಂತರ PUC ಹಾಸನ್ ಕೃಷ್ಣ ಕಾಲೇಜು ಮತ್ತು ಮೂಡಿಗೆರೆ. ಆನಂತರ IDSC ಕಾಲೇಜು ಚಿಕ್ಕಮಂಗ್ಳೂರು, ಡಿಗ್ರಿ. ತದನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಮಾಡಿ. ಯಾವ ಸಬ್ಜೆಕ್ಟ್? MA ಇನ್ ಪೊಲಿಟಿಕಲ್ ಸೈನ್ಸ್ ಅಂಡ್ MA ಇನ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್, 2 ಸಬ್ಜೆಕ್ಟ್ ಅಲ್ಲಿ. ಈಗ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವಿಬ್ರು. ಇನ್ನೊಬ್ರು ನನ್ನ ತಂಗಿ. ನಿಮಗೆ ಮದುವೆ ಆಗಿದೆಯಾ? ಆಗಿದೆ. ಎಷ್ಟು ಮಕ್ಕಳು? ನನಗೆ ಒಬ್ಬನೇ ಮಗ. ಮನೆಯವ್ರ ಹೆಸರು? ಮಲ್ಲಿಕಾ. ಹಿಂಗೆ ಕುತೂಹಲ ಕೇಳ್ತೀನಿ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ. ಈಗ 2 MA ಪಡ್ಕೊಂಡಂಥವ್ರು ನೀವು. ಒಂದಷ್ಟು ಅದರಲ್ಲೂ ಪೊಲಿಟಿಕಲ್ ಸೈನ್ಸ್ MA ಮಾಡಿದಿರಿ. ರಾಜಕಾರಣಕ್ಕೆ ಹತ್ತಿರ ಆದರೂ ಕೂಡ ಒಂದು ಅಪಾರ ಜ್ಞಾನವನ್ನು ಪಡ್ಕೊಂಡಂಥವ್ರು. ಯಾವುದಾದ್ರು ಒಂದು ಸರ್ಕಾರಿ ಕೆಲಸಕ್ಕೆ ಅಥವಾ ಒಂದು ಖಾಸಗಿ ಕೆಲಸಕ್ಕೆ ಹೋಗ್ದೇನೆ ತಂದೆಯ ಒಂದು ಆಶಯದಂತೆಯೇ ಅಂತ ಅನಿಸುತ್ತೆ. ಕೃಷಿಗೆ ಯಾಕೆ ಬಂದ್ರಿ ಸರ್? ಕೃಷಿ ಮೊದಲು ಈ ವಿದ್ಯಾಭ್ಯಾಸದ ಸಂದರ್ಭಗಳಲ್ಲಿ ಸಂಘದ ಪರಿಚಯ ಆಗುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ. ಆಗ ಸ್ವಯಂ ಸೇವಕನಾಗಿ ಸ್ವಲ್ಪ ಜನರೊಟ್ಟಿಗೆ ಸೇವೆ ಮಾಡತಕ್ಕಂಥ ಈ ಬೇರೆ ಬೇರೆ ರೂಟ್ನಲ್ಲಿ ಕೆಲಸ ಮಾಡೋಂಥ, ಈ ರೀತಿ ಸೇವೆ ಸಲ್ಲಿಸೋಂಥ ಇದನ್ನು ಹುಡ್ಕೋತೀನಿ ನಾನು. ಅದಂದರೆ ಏನಾಗುತ್ತೆ, ಸಂಘದಲ್ಲಿದ್ದಾಗ ಒಂದು ಸ್ವಯಂ ಸೇವಾ ಸಂಘದಲ್ಲಿ ಅನೇಕರ
ಪರಿಚಯ ಆಗುತ್ತೆ ನಿಮಗೆ. ಹಾ ಅನೇಕ ನಾಯಕರುಗಳು ಎಷ್ಟೇ ದೊಡ್ಡ ನಾಯಕ ಆಗಿರ್ಬೋದು, ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಎಲ್ಲೇ ಇರ್ಬೋದು, ಪರಿಚಯ ಆಗುತ್ತೆ. ಮತ್ತು ಸ್ವಯಂ ಸೇವಾ ಸಂಘದಲ್ಲಿ ಒಂದು ಸರಳತೆಯನ್ನು ಕಲಿಸಿಕೊಡುತ್ತೆ. ಹಾಗಾಗಿ ಸರಳತೆಯಾಗಿ ಅವ್ರ ಮನೆಗೆ ಬಂದು ಉಳಿಯುವಂಥದ್ದು, ಅವ್ರ ಜೊತೆ ನೀವು ಕೆಲಸ ಮಾಡೋಂಥದ್ದು, ಇದೆಲ್ಲದು ಏನಾಗುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ ಮಾನವೀಯತೆಯನ್ನು ಜಾಸ್ತಿ ಬೆಳೆಸುತ್ತಾ ಹೋಗುತ್ತೆ. ಓಕೆ ಸರ್. ಆನಂತರ ವಿಶ್ವ ಹಿಂದೂ ಪರಿಷತ್ತು. ಹೌದು, ನಾನು ಈಗ ಬಜರಂಗ ದಳದ ಒಳಗಡೆ ಮೂಡಿಗೆರೆ ತಾಲೂಕಲ್ಲಿ 5 ವರ್ಷ ಸಂಚಾಲಕ ಆಗಿದ್ದೆ. ನಾನು ಸಂಘದ ಸಹಕಾರ್ಯವಾಗಿ ಕೆಲಸ ಮಾಡಿದ್ದೀನಿ. ಬಿಜೆಪಿ ಒಳಗಡೆನೂ ಬೇರೆ ಬೇರೆ ವಕ್ತಾರ ಆಗಿದ್ದೆ. ನಂತರ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದೆ. ಹೀಗೆ ನಂತರ ಗ್ರಾಮ ಪಂಚಾಯತಿಯಲ್ಲಿ 3 ಬಾರಿ ಈಗ ವಿಶ್ವ ಹಿಂದೂ ಪರಿಷತ್ತಲ್ಲಿ ಬಜರಂಗ ದಳದಲ್ಲಿ ಕೆಲಸ ಮಾಡಿದ್ರೆ ಅಂದ್ರೆ ಒಂದಷ್ಟು ಧಾರ್ಮಿಕವಾಗಿಯೂ ಕೆಲಸ ಮಾಡಿದಿರಿ ಅಂತ. ಈಗ ನೀವು ನಿಮ್ಮ ಊರಿನ ಅಥವಾ ನಿಮ್ಮ ಹೋಬಳಿಯ ಅಥವಾ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳಲ್ಲಿ ಇದ್ದಿದ್ದರಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ ಸರ್? ನನ್ನ ಊರಿನಲ್ಲೇ ಧಾರ್ಮಿಕ ದೇವಸ್ಥಾನದ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಇದರಲ್ಲೂ ಕೂಡ ಸಣ್ಣದಾಗಿ ಮಾಡಿದ್ದೀವಿ. ಈಗ ನಿಮ್ಮೂರಿಂದಲೇ ಅಂತ ಅಂದ್ರೆ ಅಲ್ಲಿ ಏನೋ ಇದೆ, ನಿಮ್ಮೂರಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನ ಇದೆ ಸರ್, ಹೆಸರುವಾಸಿ ದೇವಸ್ಥಾನ ಅಲ್ವಾ? ಹೌದು. ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂಗಡಿ ಏನು ವಸಂತ ಪರಮೇಶ್ವರಿ ದೇವಸ್ಥಾನ. ಅಲ್ಲಿ ಹೊಯ್ಸಳರ ಮೂಲಸ್ಥಾನ, ಅದು ಕೂಡ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹಾಗೆ ದಕ್ಷಿಣ ಕಾಶಿ ಅಂತ ಕರೀತಕ್ಕಂತಹ ದೇವವೃಂದದಲ್ಲಿ ಕೂಡ ಶ್ರೀ ಪ್ರಸನ್ನ ರಾಮೇಶ್ವರ ದೇವಸ್ಥಾನ ಕೂಡ ಅಲ್ಲಿದೆ. ಹಾಗೇನೆ ನನ್ನ ಊರಲ್ಲಿ ಕೂಡ ಕಣಚೂರಲ್ಲಿ ರಾಮೇಶ್ವರ, ಕಲೇಶ್ವರ, ಈ ರೀತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಕೂಡ ಅಲ್ಲಿ ಕಣಚೂರಲ್ಲಿ ಇದೆ. ಓಕೆ ಸರ್. ಹಾಗಾಗಿ ನೀವು ಕೃಷಿ ಮಾಡ್ಕೊಂಡು ಕೃಷಿನಲ್ಲೇ ಒಂದಷ್ಟು ಮನೆಯವ್ರ ಜೊತೆ, ತಾಯಿ ಮತ್ತು ತಂದೆ ಜೊತೆ ಭಾಳ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಊರಲ್ಲಿ ಉಳಿಯೋದಕ್ಕೆ ಅವಕಾಶ ಆಯಿತು. ಓಕೆ ಸರ್. ಆನಂತರ ಈಗ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಗಣಪತಿ ಸಂಸ್ಥೆ ಇರ್ಬೋದು, ಮಾರಿಗುಡಿ ಇರ್ಬೋದು, ದುರ್ಗಾ ಪರಮೇಶ್ವರಿ, ಹೀಗೆ ಧಾರ್ಮಿಕ ಕ್ಷೇತ್ರದಲ್ಲೇ ಬೆಳೆದ ನೀವು ಒಂದಿನ ಈ ಗ್ರಾಮ ಪಂಚಾಯಿತಿಯ ಕೆಲಸಗಳನ್ನು ನೋಡಿ ಬೇಜಾರಾಗಿ ನಾನೇ ಹೋಗ್ಬೇಕು ಗ್ರಾಮ ಪಂಚಾಯಿತಿಗೆ, ಯಾಕೆ ಸರ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಾ ಸರ್ ನಿಮಗೆ? ಒಂದು ಸಾರಿ ಒಂದೊಂದು ಸಂದರ್ಭಗಳಲ್ಲಿ ಆ ರೀತಿ ಅನ್ಸಿರುತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನೋಡಿದಾಗ ಸರಿ ಮಾಡ್ಬೇಕು, ಈ ರೀತಿ ಒಂದ್ ಸ್ವಲ್ಪ ಬಡವರಿಗೆ ಸ್ವಲ್ಪ ನ್ಯಾಯ ಸಿಗ್ಬೇಕು, ನಾವು ಹೋಗಿ ಏನಾದ್ರೂ ಒಂದು ಮಾಡ್ಬೇಕು ಅಂತಕ್ಕಂಥದ್ದು ಅನ್ಸಿದೆ, ತುಂಬಾ ಸರಿ ಅನ್ಸಿದೆ. ಈಗ ಗ್ರಾಮ ಪಂಚಾಯತಿಗಳಲ್ಲಿ ಬಡವರಿಗೆ ನ್ಯಾಯ ದೊರಕಲ್ಲ ಅಂತಕ್ಕಂಥದ್ದು ಕಾಮನ್ ಆಗಿ ಎಲ್ಲರಿಗೂ, ಸಾಮಾನ್ಯ ಮಧ್ಯಮ ವರ್ಗದವರಿಗೆಲ್ಲ. ನೀವು ಈಗ ಗ್ರಾಮ ಪಂಚಾಯತಿಗೆ ಬಂದು 13.5 ವರ್ಷ ಆಯಿತು. ಈ 13.5 ವರ್ಷದಲ್ಲಿ ನೀವು ಕಂಡ ಕನಸು, ಬಡವರಿಗೆ, ಸಾಮಾನ್ಯ ಜನಿಗೆ ಇಲ್ಲದೇ ಕೂಡಲೇ ಸತಾಯಿಸ್ತಾರೆ ಅಧಿಕಾರಿಗಳು ಅಂತೆಲ್ಲ ಇರುತ್ತೆ, ಹಾಗಾಗಿ ಕೂಡಲೇ ಪರಿಹಾರ ದೊರಕಿಸಿದ ಒಂದು ಸಂತೋಷ ಇದೆಯಾ ಸರ್? ಇದೆ, ತುಂಬಾ ಸಂತೋಷಗಳಿದೆ. ಆ ತರದ ಅನೇಕ ಸಂದರ್ಭಗಳಲ್ಲೂ ಕೂಡ ನಾವು ಬಡವರಿಗೆ ಸ್ಪಂದಿಸಿದೀವಿ. ಅದು ಕೆಲಸ ಅವ್ರು ಆಗ್ಬೇಕು ಅಂತ ಅಂದಾಗ ಆ ಕೆಲಸ ಮಾಡಿಸಿ ನಂತರ ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ವಾಪಸ್ ಅವರಿಗೆ ಕೇಳುವಂತ ಇದನ್ನ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಈಗ ಅದ್ರ ಜೊತೆಗೆ ಈಗ ಧಾರ್ಮಿಕ ಕ್ಷೇತ್ರ ಹೇಳಿದ್ರಿ, ಹೊಯ್ಸಳರ ಕಾಲದ ದೇವಸ್ಥಾನ ಅಂತಂದ್ರೆ ಹುಡುಗಾಟಿಗೆ ವಿಚಾರ ಏನಿಲ್ಲ, ವಿಶ್ವ ಪ್ರಸಿದ್ಧಿ. ಹೌದು. ಈಗ ಅಲ್ಲಿಗೆ ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಇಡೀ ವಿಶ್ವದಿಂದ ಅಥವಾ ರಾಷ್ಟ್ರದಿಂದ ನೀವೇನು ಒಂದು ಅಹವಾಲನ್ನ ಕೇಳಿದಿರಿ ದೇವಸ್ಥಾನಕ್ಕೆ, ಅದೆಲ್ಲ ಬಂದಿದೆಯಾ ಸರ್? ದೇವಸ್ಥಾನಗಳಿಗೆ ಅಲ್ಲಿನೇ ಆ ದೇವಸ್ಥಾನದ ಒಂದು ಕಮಿಟಿ ಕೂಡ ಅಲ್ಲಿದೆ. ಅವರು ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಆ ಊರಿನವರು ಮತ್ತೆ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರು ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಈಗ ಪ್ರವಾಸೋದ್ಯಮದಿಂದ ಹಾಗೇನೆ ಸರ್ಕಾರದಿಂದ ಇದಕ್ಕೆ ಸಾಕಷ್ಟು ಅನುದಾನವನ್ನು ಕೂಡ ಒದಗಿಸ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಲ್ಲಿನ ಸಮಿತಿಯವರು. ನಮಗೆ ಪಂಚಾಯತಿಯಿಂದ ಏನು ಸಹಕಾರ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್. ಈಗ ಹಾಗೇನೆ ಪಂಚಾಯತಿಗೆ ಬರೋಣ, ನಿಮ್ಮ ಪಂಚಾಯತಿ ಕತೆ ನೋಡೋಣ ಏನೇನು. ಈಗಾಗಲೇ 17 ಗ್ರಾಮ ಪಂಚಾಯತಿ ಕತೆ ಕೇಳಿದ್ದೀವಿ, ಈಗ ನಿಮ್ದು 18ನೇ ಗ್ರಾಮ ಪಂಚಾಯತಿಯ ಕತೆ. ಈಗ ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು 10 ವರ್ಷದಿಂದ ಈಚೆಗೆ ಈ ಬಾಕ್ಸ್ ಚರಂಡಿ ಬಗ್ಗೆ ಭಾಳಷ್ಟು ಜನ ಕಾಮೆಂಟ್ ಮಾಡ್ತಾರೆ. ಬಾಕ್ಸ್ ಚರಂಡಿ ಬೇಕು ಅಂತ, ಮಲೆನಾಡಿನಲ್ಲಿ ಮಾಡೋದು ಕಷ್ಟ ಅಂತ ಎಲ್ಲರೂ ಹೇಳಿದ್ದಾರೆ. ನಿಮ್ಮ ಗ್ರಾಮ ಪಂಚಾಯತಿಗೆ ತಗೊಂಡ್ರೆ ಬಾಕ್ಸ್ ಚರಂಡಿ ಕೆಲಸ ಪೂರ್ಣ ಆಗಿದೆಯಾ ಸರ್? ಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಮಲೆನಾಡು ತುಂಬಾ ರಸ್ತೆಗಳಿರುತ್ತೆ. ನಮ್ಮಲ್ಲಿ
ಮಲೆನಾಡಿನಲ್ಲಿ ಒಂದು ವಿಶೇಷ ಅಂತಂದ್ರೆ ಒಂದೊಂದು ಮನೆಗೂ 1 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ. 1 ಕಿಲೋಮೀಟರ್ ದೂರದಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಅಥವಾ ಅಲ್ಲಿ 2 ಮನೆಗಳಿರುತ್ತೆ, ಅಲ್ಲಿ ಒಂದು ರಸ್ತೆ ಇರುತ್ತೆ, ಅದು ಸುಮಾರು 1 ಕಿಲೋಮೀಟರ್ ದೂರ ಹೋಗುತ್ತೆ. ಈ ರೀತಿ ನನ್ನೂರಲ್ಲೂ ಕೂಡ ತುಂಬಾ ಈ ರೀತಿ ಸಮಸ್ಯೆಗಳಿದೆ. ಮತ್ತೆ NRG ಒಳಗಡೆ ಸಾಕಷ್ಟು ಎಲ್ಲಿ ಮಾಡ್ಬೋದು, ಎಲ್ಲಿ ಅದನ್ನ ಮಾಡಂತ ಕಾಂಟ್ರಾಕ್ಟರ್ ಮುಂದೆ ಬರ್ತಾರೆ ಅಂತಲ್ಲಿ ಬಹಳಷ್ಟು ಕಡೆ ಮಾಡಿದೀವಿ. ಎಲ್ಲಾ ಕಡೆನೂ ಸಫಿಶಿಯೆಂಟ್ ಆಗಿ ಮಾಡಕ್ ಆಗತ್ತಾ ಅಂತಂದ್ರೆ ಖಂಡಿತ ಆಗಿರಲ್ಲ. ಅಲ್ಲಿ ಬೇರೆ ಬೇರೆ ಜಾಗದ ಸಮಸ್ಯೆ ಇರುತ್ತೆ. ಕೆಲವು ಕಡೆಗಳಲ್ಲಿ ಜಾಗನೇ ಬಿಡೋಕ್ ಒಪ್ಪೋದಿಲ್ಲ, ರಸ್ತೆ ಮಾಡೋದಕ್ಕೂ ಕೂಡ ಜಾಗನ ಬಿಡೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಅನಿವಾರ್ಯ ಪರಿಸ್ಥಿತಿ, ಅಲ್ಲಿ ಕೆಲಸ ಕಾಮಗಾರಿನೇ ಮಾಡೋಕ್ ಆಗಿರೋದಿಲ್ಲ. ಅಂತ ಸಂದರ್ಭಗಳು ಕೂಡ ತುಂಬಷ್ಟು, ಅದರಿಂದ ಅಭಿವೃದ್ಧಿ ಹಿನ್ನಡೆ ಆಗಿರೋದು ಕೂಡ ತುಂಬಾ ಇದೆ. ಬಹಳ ಪ್ರವಾಸೋದ್ಯಮ ಊರಾಗಿರೋದ್ರಿಂದ ನಿಮ್ಮ ಅಂಗಡಿ ಈಗ ಬಾಕ್ಸ್ ಚರಂಡಿ ಸಾಧ್ಯ ಆಗದೆ ಇದ್ದ ಕಡೆ ಈ ಮಳೆಗಾಲ ಸ್ಟಾರ್ಟ್ ಆದಾಗ ಮೇ ಜೂನ್ ಸಂದರ್ಭದಲ್ಲಿ ಅಗತ್ಯವಾದ ಚರಂಡಿಗಳನ್ನು ಕ್ಲೀನ್ ಮಾಡಿಸೋಂಥದ್ದು, ಭಾಳ ಪ್ರವಾಸಿಗರು ಬರೋದ್ರಿಂದ ರಸ್ತೆ ಸೈಡ್ ಇರ್ತಕ್ಕಂಥ ಒಂದು ಕಾಡನ್ನ ಕಡಿಯುವಂಥದ್ದು, ಇದನ್ನ ಪಂಚಾಯತಿಂದ ಮಾಡುತ್ತೆ ಸರ್. ಇದನ್ನೆಲ್ಲ ಮಾಡ್ತೀವಿ. ಇದನ್ನೆಲ್ಲ ಮೆಂಬರ್ಸ್ಗಳು ಕೂಡ ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಅಲ್ಲಿಗೆ ಮಾಡ್ತಾರೆ. ಅದನ್ನ ಎಲ್ಲರೂ ಕೂಡ ಮಾಡಿಸಿರ್ತಾರೆ. ಎಲ್ಲಾ ಸದಸ್ಯರುಗಳು, ಅಧ್ಯಕ್ಷಗಳು ಎಲ್ಲರೂ ಕೂಡ ಅದನ್ನ ಅವರೇ ರಿಸ್ಕ್ ತಗೊಂಡು ಮಾಡ್ತಾರೆ. ನಿಮ್ಮ ಪಂಚಾಯತಿಲಿ ಎಷ್ಟು ಜನ ಮೆಂಬರ್ ಇದ್ದಾರೆ? ನಾವು 13 ಜನ ಇದೀವಿ ಸರ್. ಈಗ ನಾನು ಮೊದಲಿದ್ದಾಗ 16 ಜನ ಇದ್ರು. ನಂತರ 2ನೇ ಅವಧಿಯಲ್ಲಿ ಅದನ್ನ 13 ಜನಕ್ಕೆ ಕಡಿಮೆ ಆಯ್ತು ನಮ್ದು. ಈಗ 15 ಫೈನಾನ್ಸ್ ಅಲ್ಲಿ ಎಷ್ಟು ಬರುತ್ತೆ ಸರ್ ದುಡ್ಡು? ನಮ್ಗೊಂದು 28 lakhs ಬರುತ್ತೆ ಸರ್. ಸಾಕಾಗುತ್ತಾ? ಸಾಕಾಗೋದಿಲ್ಲ. ಆದ್ರೆ ಅಲ್ಲಿ ಎಲ್ಲ ತುಂಬಾ ಜನ ಮೆಂಬರ್ಸ್ಗಳಿರ್ತಾರೆ, ಎಲ್ಲ ಊರಿಗೂ ಪರಿಗಣನೆ ಮಾಡ್ಬೇಕಲ್ಲ, ಸಾಕಾಗಲ್ಲ. ಆದ್ರೆ NRG ಇರೋದ್ರಿಂದ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. MNRG ಒಳಗಡೆ ಬಹಳಷ್ಟು ಕೆಲಸಗಳನ್ನ ಕೂಡ ತಗೋಬಹುದು. ಮತ್ತೆ ಏನು ವೈಯಕ್ತಿಕ ಸೌಲಭ್ಯಗಳನ್ನ ಪಡಿತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಏನು ಅಡಿಕೆ ಹಟ್ಟಿಗಳನ್ನ, ಏನು ದನದ ಕೊಟ್ಟಿಗೆಗಳನ್ನ ರೈತರಿಗಂತೂ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಈ BPL ಕಾರ್ಡ್ ಇರ್ತಕ್ಕಂಥವ್ರು ಬಹಳಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಊರು ಬರ್ತವೆ ಸರ್? ನಮ್ಮಲ್ಲಿ 9 ಹ್ಯಾಮ್ಲೆಟ್ ವಿಲೇಜ್ಗಳಂತ ಬರುತ್ತೆ, ರೆವಿನ್ಯೂ ವಿಲೇಜ್ಗಳು. ಒಟ್ಟು ಅದ್ರ ಒಳಗಡೆ ನಮಗೆ ಒಟ್ಟು 6 ಕಡೆಯಿಂದ ನಾವು ಪ್ರತಿನಿಧಿಸ್ತೀವಿ. ಈಗ ಎಷ್ಟು ಜನಸಂಖ್ಯೆ ಇದೆ? ನಮ್ಮಲ್ಲಿ ಸುಮಾರು 5,000 ಜನಸಂಖ್ಯೆ ಇದೆ ಸರ್. ದೊಡ್ಡ ಗ್ರಾಮ ಪಂಚಾಯತ್. 4,800 ನಿಗದಿತವಾಗಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿರುತ್ತೆ ಬಹುತೇಕ. ಈಗ ಟೋಟಲಿ 9 ವಿಲೇಜ್ಗಳಂತಂದ್ರೆ ಈ ಕುಡಿಯೋ ನೀರಿನ ಒಂದು ಮೋಟರ್ಗಳನ್ನ ಎಷ್ಟು ಮೋಟರ್ಗಳಿದೆ ಸರ್? ಸುಮಾರು ನಮ್ಮಲ್ಲಿ ಈಗಿರ್ತಕ್ಕಂಥದ್ದು 18 ಕಡೆ ಅದರದ್ದು ಪಂಪ್ ಹೌಸ್ಗಳಿದೆ ನಮ್ಮ ಇಡೀ ಪಂಚಾಯತಿ ಒಳಗಡೆ. ಆ 18 ಕಡೆಗಳಲ್ಲೂ ಕೂಡ ಈ ಪ್ರತಿನಿತ್ಯ ನೀರ್ ಬಿಡೋದು, ಈ ರೀತಿ ಕ್ರಿಯೆಗಳು ನಡೆಯುತ್ತೆ ಎಲ್ಲ ಇಡೀ ಪಂಚಾಯತಿ ಒಳಗಡೆಯಿಂದ ತಗೊಂಡಾಗ. ಈಗ ಪರ್ಮನೆಂಟ್ ವಾಟರ್ ಮ್ಯಾನ್ಗಳು ಎಷ್ಟು ಜನ ಇದಾರೆ ಸರ್? ಅಲ್ಲಿ ಈಗಿರ್ತಕ್ಕಂಥವ್ರು ಕೇವಲ 2 ಜನ ಮಾತ್ರ ಪರ್ಮನೆಂಟ್ ಆಗಿ. ಈಗ ಟೋಟಲಿ ಆಗಿ ಅವಲೋಕನ ಮಾಡಿದ್ರೆ ನಿಮ್ಮ ಇಡೀ ಗ್ರಾಮ ಪಂಚಾಯತಿಯ ಮಧ್ಯದಲ್ಲಿ ಹೇಮಾವತಿ ನದಿ ಹೋಗುತ್ತೆ. ಹೌದು, ನೀರಿಗೆ ಏನ್ ತೊಂದರೆ ಆಗಲ್ಲ. ಆದ್ರೆ ಅದನ್ನ ಲಿಫ್ಟ್ ಮಾಡಿ ಕೊಡೋದ್ರಲ್ಲಿ ಪಂಚಾಯತಿ ಅಥವಾ ಸರ್ಕಾರ ವಿಫಲ ಆಗಿದೆಯಾ? ಕೆಲವು ಸಂದರ್ಭಗಳಲ್ಲಿ ಕುಡಿಯುವ ನೀರಿಗೆ ಬಹಳಷ್ಟು ಅಭಾವ ಅಂತಕ್ಕಂಥದ್ದು ಬಂದಿಲ್ಲ. ಆದ್ರೆ ಎಲ್ಲೋ ಬೇಸಿಗೆ ತೀವ್ರ ಬರಗಾಲದ ಸಂದರ್ಭಗಳಲ್ಲಿ 1 ತಿಂಗಳು ಒಂದಷ್ಟು ಸಮಯದ ಅವಕಾಶದಲ್ಲಿ ಆಗಿರುತ್ತೆ, ಸ್ವಲ್ಪ ನೀರಿನ ಸಮಸ್ಯೆ ಆಗಿರುತ್ತೆ. ಮೋಟ್ರ್ ಹಾಳಾದಾಗ್ಲೋ ಅಥವಾ ಪೈಪ್ ಲೈನ್ ಒಡೆದೋದಾಗ್ಲೋ ಅದನ್ನ ರಿಪೇರಿ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಂಡಾಗ, ಸ್ವಲ್ಪ ಮೇಜರ್ ಆದಾಗ ಆ ರೀತಿ ಆಗಿರುತ್ತೆ. ಇನ್ನು ರಸ್ತೆಗೆ ಸರ್, ರಸ್ತೆಗೆ ಬರೋಣ. ಗ್ರಾಮ ಪಂಚಾಯತಿಂದ ಏನು ರಸ್ತೆ ಮಾಡ್ಸಕ್ಕಾಗಲ್ಲ ಅಂತ 17 ಜನ ಹೇಳಿದ್ದಾರೆ. ಓಕೆ, ಇಲ್ಲ, ಬಹಳಷ್ಟು ರಸ್ತೆಗಳನ್ನ ಕೂಡ ಮಾಡಿದೀವಿ ಸರ್. ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ರಸ್ತೆಗಳನ್ನ ನಾವು ಮಾಡಿದೀವಿ. MNRG ಒಳಗಡೆ ರಸ್ತೆಗಳನ್ನ ಮಾಡಿದೀವಿ, ಬಾಕ್ಸ್ ಚರಂಡಿಗಳನ್ನ ಮಾಡಿದೀವಿ. ಬಹಳಷ್ಟು ರಸ್ತೆಗಳನ್ನ ಕೂಡ ಮಾಡಬಹುದು, ಮಾಡಕ್ ಆಗದೇ ಇಲ್ಲ ಅನ್ನೋ ಪ್ರಶ್ನೆಗಳೇನಿಲ್ಲ, ಮಾಡಬಹುದು, ರಸ್ತೆಗಳನ್ನು ಕೂಡ ಮಾಡಬಹುದು. ಈಗ ಹೊಯ್ಸಳ ದೇವಸ್ಥಾನ ಇರೋದ್ರಿಂದ, ಹೊಯ್ಸಳರಲ್ಲಿ ಇದ್ದಿರುವಂತ ಒಂದು ಕುರು ಎಲ್ಲ ಇರೋದ್ರಿಂದ ಏನಾದ್ರೂ ಈ ರಸ್ತೆಗೆ, ಕುಡಿಯೋ ನೀರು, ಬಾಕ್ಸ್ ಚರಂಡಿಗೆ ವಿಶೇಷ ಅನುದಾನ ಏನಾದ್ರು ಸರ್ಕಾರದಿಂದ ಬರುತ್ತಾ? ದೇವಸ್ಥಾನದ ಪಂಚಾಯತಿಗೆ ಇಲ್ಲ ಸರ್, ಪಂಚಾಯತಿಗೆ ಬಂದಿಲ್ಲ. ವಿಶೇಷ ಅನುದಾನಗಳು ನೇರವಾಗಿ ಆ ಸಮಿತಿಗೆ ಅಥವಾ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟಿರ್ಬೋದು, ಆದ್ರೆ ನೇರವಾಗಿ ಪಂಚಾಯತಿಗೆ ಕೊಟ್ಟಿಲ್ಲ. ಅದರಿಂದ ಏನಾದ್ರು ನಿಮ್ಮ ಗ್ರಾಮ ಪಂಚಾಯತಿ ಕೆಲಸಗಳು ಕೆಲಸ ಆಗಿದೆ, ತುಂಬಾ ಕೆಲಸಗಳಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅದನ್ನೆಲ್ಲ ಕೆಲಸ ಮಾಡಿದ್ದಾರೆ. ಓಕೆ, ಈಗ ರಸ್ತೆನೂ ಹೇಳಿದ್ರಿ, ನೀರಿಂದ ಹೇಳಿದ್ರಿ, ಚರಂಡಿದ ಹೇಳಿದ್ರಿ. ಈಗ ಎಲ್ಲ ಕಡೆ ಸಾಮಾನ್ಯವಾಗಿ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಅನುಭವಿ ನೀವು, ಹಂಗಾಗಿ ನಿಮಗೆ ಗ್ರಾಮ ಪಂಚಾಯತಿನಲ್ಲಿ
ನಿವೇಶನಗಳ ಕೊರತೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಹೌದು ನಿಮ್ಮ ಗ್ರಾಮ ಪಂಚಾಯತಿಲಿ ಎಷ್ಟು ಕೊರತೆ ಇದೆ ಸರ್ ನಿವೇಶನಕ್ಕೆ? ಏನು ಅರ್ಜಿ ಇದೆ ಸರ್? ನಮಗೀಗ ನಿವೇಶನ 320 ಜನ ನಿವೇಶನ ರಹಿತರ ಅರ್ಜಿ ಇದೆ. ಒಟ್ಟು ಅವ್ರಿಗೆಲ್ರಿಗೂ ಕೂಡ ನಮ್ದು ಒಂದು ಏನಂದ್ರೆ ಎಲ್ರಿಗೂ ಜಾಗ ನಿವೇಶನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ನಾವ್ ಎಲ್ಲಾ ಕಡೆಗಳಲ್ಲೂ ಜಾಗ ಗುರುತು ಮಾಡಿದೀವಿ. ಅವ್ರೆಲ್ರಿಗೂ ಸಂಪೂರ್ಣ ಅವ್ರಿಗೆ ನಿವೇಶನ ಕೊಡ್ಬೇಕು. ಜಾಗ ಇದೆಯಾ? ಜಾಗ ಇದೆ, ಇದೆ. ಜಾಗ ಇದೆ. ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಕೂಡಲೇ ಅದನ್ನ ಕ್ರಮ ವಹಿಸಿ ಮಾಡ್ಕೊಡ್ಬೇಕು. ಅದನ್ನ ಜಾಗ ಇದೆ, ಜಾಗನ ಗುರುತು ಮಾಡಿ ಕೂಡ ಕೊಟ್ಟಿದೀವಿ. ಇಂತೆಂತ ಸರ್ವೆ ನಂಬರ್ಗಳು ಕೂಡ ಅಂತೇಳಿ ಐಡೆಂಟಿಫೈ ಮಾಡಿಸಿ ಕೊಟ್ಟಿದೀವಿ. ಆದಷ್ಟು ಬೇಗ ಅವ್ರು ಮಾಡ್ಬೇಕು ಅದನ್ನ. ಈಗ ನೀವು ಮೊದಲನೇ ದಿನ ಗೆದ್ದು ಬಂದ್ರಲ್ಲ 13 ವರ್ಷದ ಹಿಂದೆ, ಅವತ್ತೇನ್ ಕನಸಿತ್ತು ನಿವೇಶನ ಕೊಡಬೇಕಂತ? ಅಲ್ಲಿಂದ ಇಲ್ಲಿವರೆಗೆ ಏನಾರು ಕೊಟ್ಟಿದ್ದೀರಾ ಸರ್? ನಾನು ನಮ್ಮೂರಿನಲ್ಲಿ ಇಡೀ ಪಂಚಾಯತಿಯಲ್ಲಿ ತಗೊಳ್ಳೋಕ್ಕಿಂತನೂ ನನ್ನ ಊರಿನಲ್ಲಿ ಇವತ್ತು ಒಂದು ಹುಲ್ಲು ಗುಡಿಸಲು ಮನೆಗಳಿಲ್ಲ, ಒಂದು ಗುಡಿಸಲು ಮನೆಗಳು ಅಂತಕ್ಕಂಥದ್ದು ಒಂದೂ ಇಲ್ಲ. ಅವರು ಒಂದು ಮನೆ ಎರಡಾಗಿ ಅಂದ್ರೆ ಅವ್ರ ಮನೆಯಲ್ಲಿ 2 ಜನ ಆಗಿ ಹೊರಗಡೆ ಹೋದಾಗ ಸಂದರ್ಭಗಳಲ್ಲಿ ಏನಾದ್ರು ಆತ ಸಂದರ್ಭಗಳಲ್ಲಿ ಇರಬಹುದು. ಬಿಟ್ರೆ ಇಲ್ಲಿವರೆಗೂ ಕೂಡ ಯಾರಿಗೂ ಆ ರೀತಿ ಬಡವರನ್ನ ನಾವು ಇಟ್ಟಿಲ್ಲ. ಎಲ್ರಿಗೂ ಕೂಡ ಮನೆ ಕೊಟ್ಟಿದ್ದೀವಿ. ಈಗ ಗುಡಿಸಲು ರೈತ ಅಂತ ನಿಮ್ಮೂರಿಗೆ ಒಂದು ಬಿರುದು ಕೊಡಬಹುದು. ಅದ್ರ ಜೊತೆಗೆ ಏನಾದ್ರು ಗ್ರಾಮ ಪಂಚಾಯತಿಗೆ ಗಾಂಧಿ ಇದು ಇನ್ನೊಂದು ಏನೇನೋ ಪುರಸ್ಕಾರಗಳು ಸಿಗುತ್ತಲ್ಲ, ನಿಮ್ಮ ಅಂತೂರಿಗೆ ಏನಾದ್ರು ಸಿಕ್ಕಿದ್ಯಾ? ಆ ತರ ಸಿಕ್ಕಿದೆ ಸರ್. ಏನು ಶೌಚಾಲಯ ಈ ಒಟ್ಟಾರೆ ಕೇಂದ್ರ ಸರ್ಕಾರ ಈ ಎಲ್ಲಾ ಮನೆಗಳಲ್ಲೂ ಕೂಡ ಬಯಲು ಮುಕ್ತ ಮಾಡಬೇಕು ಅಂತ ಹೇಳಿ ಒಂದು ಆಂದೋಲನ ಮಾಡಿದಾಗ ಇಡೀ ದೇಶಾದ್ಯಂತ ಸ್ವಚ್ಛ ಭಾರತ, ಆಗ ಎಲ್ಲಾ ಕಡೆಗಳಲ್ಲೂ ನಮ್ಮ ಪಂಚಾಯತಿಗೂ ಕೂಡ ಈ ಒಂದು ಗಾಂಧಿ ಪುರಸ್ಕಾರ ಅಂತಕ್ಕಂಥದ್ದು ಸಿಕ್ಕಿದೆ. ಈಗ ನಿಮ್ಗೊಂದು ಖುಷಿ ಇದೆ, 13 ವರ್ಷದಿಂದ ನಾನು ಒಂದೇ ಕಡೆ ಗೆದ್ದಿದ್ದೀನಿ, ನನಗೆ ಒಂದು ಕನಸಿತ್ತು ನಿವೇಶನ ರೈತರನ್ನ ಮಾಡಬೇಕು ಅಂತ ಮಾಡಿದ್ದೀನಿ ನನ್ನ ಊರಿಗೆ ಅಂತ. ಅದೇ ನೀವು ಇಡೀ ಗ್ರಾಮ ಪಂಚಾಯತಿಗೆ ನೀವು ತಗೊಂಡ್ರೆ ಇಡೀ ಗ್ರಾಮ ಪಂಚಾಯತಿಲಿ ಆ ಥರದ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಕನಸಿಲ್ವ ಸರ್? ಬಹುತೇಕ ಒಟ್ಟಾರೆ ಗಮನಿಸಿದಾಗ ಎಲ್ಲಾ ಕಡೆಗಳಲ್ಲೂ ಆ ರೀತಿ ಮಾಡಿದ್ದಾರೆ ಸದಸ್ಯರುಗಳು. ನಾನ್ ನೋಡಿರೋ ಹಾಗೆ ಸಾಮಾನ್ಯವಾಗಿ ನನ್ನನ್ನ ಎಲ್ಲರೂ ಕೇಳ್ತಾರೆ, ಬೇರೆ ಊರಿನವರು ಕೇಳಿದಾಗ ಎಲ್ರಿಗೂ ಆ ರೀತಿ ಮನೆಗಳನ್ನ ನೀಡಿದ್ದಾರೆ. ಅದ್ರ ಒಳಗಡೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಈ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವ್ರು ಈ ರೀತಿ ನಮ್ಮ ಪಂಚಾಯತಿ ಒಳಗಡೆ ತುಂಬಾ ಜನ ಇದ್ದಾರೆ. ನಮಗೆ ನಿವೇಶನ ರಹಿತರು, ಮತ್ತೆ ಎಲ್ಲಕ್ಕಿಂತನೂ ಹೆಚ್ಚಾಗಿ ಈ ಕೂಲಿ ಲೈನ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಎಸ್ಟೇಟ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಅವರಿಗೆ ಈ ಒಂದು ಸೌಲಭ್ಯನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅವರು ಬಹಳಷ್ಟು ವರ್ಷಗಳಿಂದ ಆ ಕೂಲಿ ಲೈನ್ಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಏನಾದ್ರೂ ಸ್ವಲ್ಪ ನಿವೇಶನವನ್ನು ಒದಗಿಸ್ಕೊಟ್ಟು ಅಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸು. ಈಗ ಒಂದು ಗ್ರಾಮ ಪಂಚಾಯತಿನ ತಗೊಂಡ್ರೆ ಮೂಡಿಗೆರೆನಲ್ಲಿ ಈಗ 29 ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಪ್ರಸಿದ್ಧವಾದ ಗ್ರಾಮ ಪಂಚಾಯತಿಗಳು 2 ಇರೋದು. ನಿಮ್ದು ಹಂತೂರು ಒಂದು ಬಿಟ್ಟರೆ ಹೊರನಾಡಿಗೆ ಒಂದು ದೊಡ್ಡ ದೇವಸ್ಥಾನದ ಒಂದು ಇತಿಹಾಸ ಇರೋಂಥದ್ದು, ಬಿಟ್ಟರೆ ಹೊಯ್ಸಳ ದೇವಸ್ಥಾನ ಇರೋಂಥದ್ದು ಇಲ್ಲಿ, ಅದು ಇನ್ನೂ ವಿಶೇಷ. ಹೌದು. ಈ ಒಂದು ಹೊಯ್ಸಳ ದೇವಸ್ಥಾನ ಇರ್ತಕ್ಕಂಥ ಈ ಹಂತೂರು ಗ್ರಾಮ ಪಂಚಾಯತಿನಲ್ಲಿ ನೀವು ಈಗ ಡಬಲ್ ಡಿಗ್ರಿ ಇರೋದ್ರಿಂದ ನೀವು ಆ ಥರದ್ದು ಏನಾದ್ರು ನಿಮ್ದೇ ಒಂದು ಕನಸಿನ ಒಂದು ಪ್ರಾಜೆಕ್ಟ್ ಏನಾದ್ರು ಮಾಡಿದ್ದೀರಾ? ತುಂಬಾ ಸಾರಿ ಯೋಚನೆ ಮಾಡಿದೀವಿ ಸರ್, ತುಂಬಾ ಸಾರಿ ಯೋಚನೆ ಮಾಡಿದೀವಿ. ಬೇರೆ ಬೇರೆ ಸಚಿವರುಗಳಿದ್ದಾಗಲೂ ಕೂಡ ಸರ್ಕಾರದ ಒಟ್ಟಿಗೆ ಹೋಗಿದ್ದೀವಿ, ಮಾತಾಡಿದೀವಿ. ನಮ್ಗೆ ನಮ್ಮ ಪಂಚಾಯತಿ ಒಳಗಡೆ ಒಂದಷ್ಟು ಸಾಮಾನ್ಯ ಈಗ ಎಲ್ಲಾ ಶಾಲೆಗಳಲ್ಲೂ, ಈಗ ಕಣ್ಚೂರಲ್ಲಿ ಶಾಲೆ ಇದೆ, ಹಂತೂರಲ್ಲಿ ಶಾಲೆ ಇದೆ, ದೇವೃಂದದಲ್ಲಿ ಶಾಲೆ ಇದೆ, ಕನ್ನಹಳ್ಳಿಯಲ್ಲಿ ಶಾಲೆ ಇದೆ, ಉಗಿಹಳ್ಳಿಯಲ್ಲಿ ಶಾಲೆ ಇದೆ. ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂತ ಮಕ್ಕಳು ಬಡ ಮಕ್ಕಳು. ಆ ಶಾಲೆಗಳಲ್ಲಿ ಓದ್ತಕ್ಕಂತ ಬಡ ಮಕ್ಕಳ ಸಂಖ್ಯೆ ಎಷ್ಟು ಅಂತಂದ್ರೆ 20-30, ಎಲ್ಲಾ ಶಾಲೆಗಳಲ್ಲೂ ಕೂಡ 30. ಈ ರೀತಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ನಾನು ಬಹಳಷ್ಟು ಜನ ಹೇಳ್ಕೋಬಹುದು ನಮ್ಮೂರಿನ ಶಾಲೆ ಮುಚ್ಚಬಾರ್ದು ಅಂತೇಳಿ. ನಾನು ಬಹಳ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ನಮ್ಮ ಶಾಲೆನ ಮುಚ್ಚಬೇಕು. ನಮ್ಮ ಎಲ್ಲ ಊರುಗಳಲ್ಲಿ ಇರ್ತಕ್ಕಂಥ ಶಾಲೆಗಳನ್ನ ಮುಚ್ಚಿ ಒಂದು ಪಂಚಾಯತಿ ಒಳಗಡೆ ಮಾದರಿ ಶಾಲೆನ ತೆರಿಬೇಕು. ಆಗ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳನ್ನ ಅಲ್ಲಿ ತರಬೇಕು. ಆ ತರೋದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡ್ಬೇಕು, ಸಾರಿಗೆ ವ್ಯವಸ್ಥೆ ಕೂಡ ಒಂದು ಮಾಡ್ಬೇಕು. ಅದನ್ನ ಪಂಚಾಯತಿಯವರೇ ನಿರ್ವಹಣೆ ಮಾಡೋಗಿರ್ಬೇಕು. ಎಲ್ಲಾ ಶಾಲೆಗಳ ಶಿಕ್ಷಕರನ್ನ ಒಂದ್ ಕಡೆ ತಗೊಬಂದ್ರೆ ಎಲ್ಲಾ ಸಬ್ಜೆಕ್ಟ್ ವೈಸ್ ವಿಷಯಾನುವಾಗಿ ಅತ್ಯಂತ ಪ್ರಖರವಾಗಿ ಬೋಧಿಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ಒಂದ್ ಕಡೆ 20-30 ಜನ ಮಕ್ಕಳಿರ್ತಾರೆ, ಅಲ್ಲಿ 3 ಜನ ಮಾಸ್ಟರ್ಗಳಿರ್ತಾರೆ. ಮಾಸ್ಟ್ರು ಎಷ್ಟು ಜನಕ್ಕೆ ಯಾವ ಸಬ್ಜೆಕ್ಟ್ ಅನ್ನು ಮಾಡ್ಬೋದು, ಅವರಿಗೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ. ಒಂದು ಸಬ್ಜೆಕ್ಟ್ ಅನ್ನ ಅತ್ಯಂತ ಬಹಳ
ಸಂತೋಷದಿಂದ ಆತ್ಮ ಸಂತೋಷದಿಂದ ಅವ್ರಿಗೆ ಮಾಡೋದಕ್ಕೆ ಮಕ್ಕಳ ಸಂಖ್ಯೆನೂ ಕೂಡ ಅತಿ ಮುಖ್ಯವಾಗಿ ಇರುತ್ತೆ ಅಂತ ನಾನು ಅನ್ಕೋತೀನಿ. ಈ ರೀತಿ ಎಲ್ರೂ ಕೂಡ ಬಹಳಷ್ಟು ಮಾನ್ಯ ಏನು ಶಾಸಕರುಗಳಿರ್ತಾರೆ, ಸಚಿವರುಗಳಿರ್ತಾರೆ, ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಾವು ಈ ಒಂದು ಇದು ಕಾನ್ಸೆಪ್ಟ್ ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿಕ್ಷಣ ಸಚಿವರಾಗಿದ್ದಾಗಲೂ ಕೂಡ ಇದನ್ನ ಕೂಡ ನಾವು ಅವ್ರ ಗಮನಕ್ಕೆ ತಗೊಬಂದಿದೀವಿ. ನಮ್ಮ ಪಂಚಾಯತಿಂದ ರೆಸಲ್ಯೂಷನ್ ಮಾಡಿ ಕೂಡ ಕಳ್ಸಿದೀವಿ ಗ್ರಾಮ ಸಭೆ ಒಳಗಡೆ. ಈ ರೀತಿ ಆದಾಗ ಎಲ್ಲಾ ಶಾಲೆ ಶಿಕ್ಷಕರು ಒಂದ್ ಕಡೆ ಸೇರ್ತಾರೆ, ಒಂದ್ ಪಂಚಾಯತಿ ಒಳಗಡೆ ಎಲ್ಲಾ ಮಕ್ಕಳುಗಳು ಕೂಡ ಒಂದ್ ಕಡೆ ಬರ್ತಾರೆ. ಆಗ ಎಂತಹ ಒಂದು ಅದ್ಭುತ ಶಿಕ್ಷಣವನ್ನ ಕೊಡ್ಬೋದು. ಬಡವರ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಶಿಕ್ಷಣ, ಮೂಲಭೂತ ಸೌಕರ್ಯಗಳು. ಇದನ್ನೆಲ್ಲ ಕೊಟ್ಟಾಗ ನಮ್ಮ ದೇಶದ ಅಭಿವೃದ್ಧಿ ಹೇಗಾಗ್ಬೋದು? ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬಹಳ ದೊಡ್ಡ ಒತ್ತಾಯ. ಈ ರೀತಿ ಶಾಲೆ ನಮ್ಮ ಶಾಲೆ ಊರ್ ಮುಚ್ಚಬಾರ್ದು, ನಮ್ಮ ಊರಿನ ಶಾಲೆ ಹಾಗೆ ತೆರೆದಿರ್ಬೇಕು. ಯಾರೋ ಬಡವ್ರ ಮಕ್ಕಳು ಒಂದ್ 10-20 ಜನ ಬಂದು ಓದ್ಬೇಕು ಅಂತಕ್ಕಂತ ಒಂದು ಏನು ನಮ್ಮಲ್ಲಿ ಅಷ್ಟೇ ಏನು ಆ ಒಂದು ಮನೋಭಾವ ಬಿಟ್ರೆ ಶಾಲೆ ಮಾತ್ರ ಇರ್ಬೇಕಷ್ಟೇ. ಆದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳುಗಳು ಶೈಕ್ಷಣಿಕವಾಗಿ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಅವರು ಉತ್ತಮ ಜ್ಞಾನವನ್ನ ಪಡಿತಾ ಇದಾರೋ ಇಲ್ವೋ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ. ಮಾನ್ಯ ಶಾಸಕರು ಇರ್ಬೋದು, ಎಲ್ಲ ಸಚಿವರುಗಳಲ್ಲಿ ಈ ರೀತಿಯ ಶಾಲೆಗಳನ್ನ ಮುಚ್ಚಿ ಪ್ರತಿ ಪಂಚಾಯತಿಗಳಲ್ಲೂ ಒಂದು ಮಾದರಿ ಶಾಲೆ ತೆರೀರಿ, ಅಲ್ಲಿ ಅದ್ಭುತವಾದ ಶಿಕ್ಷಣವನ್ನ ಕೊಡಿ. ಆಗ ನಮ್ಮ ದೇಶದ ವ್ಯವಸ್ಥೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಕನಸಿನಲ್ಲಿ ಕೂಡ ನಿಲ್ಲಿಸೋದಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಮನೋಭಾವ. ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹೈಸ್ಕೂಲ್ ಒಂದಿದೆ, ಇನ್ನು ಮಿಡ್ಲ್ ಸ್ಕೂಲ್ ಮತ್ತೆ ಬೇರೆ ಪ್ರೈಮರಿ ಸ್ಕೂಲ್ ಎಷ್ಟಿದಾವೆ? ಉಗ್ಗಿಹಳ್ಳಿ, ದೇವರಂದ, ಕಣಚೂರು, ಕನ್ನೇಹಳ್ಳಿ, ಈಗಾಗಲೇ ಜಾಣಗೆಯಲ್ಲಿತ್ತು, ಅದು ಕೂಡ ಮುಚ್ಚೋಗಿದೆ. ಅಂಗಡಿಯಲ್ಲಿದೆ, ಹಂತೂರ್ನಲ್ಲಿದೆ. ಇವಿಷ್ಟು ಶಾಲೆಗಳನ್ನ ಮುಚ್ಚಿ ಅಂಗಡಿಯಲ್ಲೇ ಎಲ್ಲೋ ಒಂದ್ ಕಡೆ ಶಾಲೆ ತೆರೀಬೇಕು. ಅಲ್ಲಿ ಹೈಸ್ಕೂಲ್ ಎಲ್ಲಿರುತ್ತೋ ಅಲ್ಲಿ ಶಾಲೆ ತೆರೆದ್ರೆ ಮತ್ತೆ ನಾವು ನೋಡಿದ ಹಾಗೆ ಅನೇಕರು ತುಂಬಾ ಜನ ಏನು ಶಿಕ್ಷಕರು ಬರ್ತಾರೋ ಅವರಿಗೆ ತುಂಬಾ ಉತ್ಸಾಹನೇ ಇರೋದಿಲ್ಲ. ಈ 20 ಜನ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಅಂತ ಮಾಡ್ತಾರೆ. 1ರಿಂದ 7ನೇ ತರಗತಿಗೆ ಇರ್ತಕ್ಕಂಥ ಶಾಲೆಗೆ 30 ಜನ ಮಕ್ಕಳಿಗೆ ಎಷ್ಟು ಅವರು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಅದ್ರ ಒಳಗಡೆ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರುತ್ತೆ. ಸರ್ಕಾರದ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತಾರೆ. ಅವೆಲ್ಲದರ ಮಧ್ಯೆ ನಾವು ಈ ರೀತಿ ಶಾಲೆಗಳನ್ನ ತೆರೆದು ಮಾಡ್ಲಿ ಅಂತಕ್ಕಂಥ ಆದ್ರೆ ನಾವು ಬಹಳಷ್ಟು ಯೋಚನೆ ಮಾಡುದು, ಒಂದ್ಸರಿ ಏನಾದ್ರೂ ಮಾಡಿ ನಾವೇ ಮೊದಲು ತೆರಿಬೇಕು ಅಂತಕ್ಕಂಥದ್ದನ್ನ ಕೂಡ. ಆದ್ರೆ ಇದರಲ್ಲಿ ಟ್ಯಾಕ್ಸ್ ಅಂತಕ್ಕಂಥದ್ದು ಬಹಳ ತುಂಬಾ ಕಡಿಮೆ ಆಗಿರುತ್ತೆ. ಅದನ್ನ ಎಲ್ಲದನ್ನು ಯೋಚನೆ ಮಾಡಿ ನೋಡಿದಾಗ ಒಂದ್ಸಾರಿ ಮಾಡಿ ಅದನ್ನ ನಿಲ್ಸೋ ಹಾಗಿಲ್ಲ. ಅದಕ್ಕೆ ಸರ್ಕಾರದ ಪರ್ಮಿಷನ್ ಕೂಡ ತಗೋಬೇಕಾಗತ್ತೆ. ಇವೆಲ್ಲವೂ ಕೂಡ ಇದೊಂದು ಮಾಡ್ಲೇಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ. ನೋಡಿ, ಪ್ರೈವೇಟ್ ಶಾಲೆಗೆ ಇವತ್ತು 8ರಿಂದ 10 ಕಿಲೋಮೀಟರ್ ದೂರ ಮಕ್ಕಳು ಹೋಗ್ತಾರೆ. ನೀವ್ ಹೇಳಂಗೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಷ್ಟು ದೂರ ಬರೋದಿಲ್ಲ. ಎಲ್ಲೋ 1-2 ಕಡೆ ಬರ್ಬೋದು, ಸಮಸ್ಯೆ ಆಗ್ಬೋದು. ಅದೇ ಸಾಮಾನ್ಯ ಗ್ರಾಮ ಪಂಚಾಯತಿಯಲ್ಲಿ ಏನು ತೊಂದರೆ ಆಗಲ್ಲ. ಆಗ ಏನಾಗುತ್ತೆ ಅಂತಂದ್ರೆ ಏನು ಅಂಗನವಾಡಿ ಅಂತಕ್ಕಂಥದ್ದು ಕೂಡ ಬಹಳ ಇಂಪ್ರೂವ್ ಆಗುತ್ತೆ. ಮತ್ತೆ ನಿಮ್ಮ ಅಂಗನವಾಡಿ ಎಷ್ಟಿದಾವೆ? ನನ್ನ ಊರಲ್ಲೇ 3 ಅಂಗನವಾಡಿ, ನನ್ನ ಕಣಚೂರಲ್ಲೇ 3 ಅಂಗನವಾಡಿಗಳಿದೆ. ಆದ್ರೆ ಬೇರೆ ಊರುಗಳಲ್ಲೂ ಕೂಡ ಒಂದೊಂದು ಅಂಗನವಾಡಿಗಳಿದೆ. ಇವೆಲ್ಲವನ್ನ ಹೋಲಿಸಿದ್ರೆ ಸುಮಾರು 9 ಅಂಗನವಾಡಿಗಳು, ಅಲ್ಲಿ ಏನು 3-4 ಜನ ಮಕ್ಕಳು ಬರ್ತಾರೆ. ಎಷ್ಟು ಸರ್ಕಾರಕ್ಕೆ ಎಷ್ಟು ಹೊರೆ ಅಂತಂದ್ರೆ ಇಡೀ ಶಾಲೆನ ನಿರ್ವಹಣೆ ಮಾಡ್ಬೇಕು. ಅಡಿಗೆ ಅಡಿಗೆ ಎಲ್ಲಾ ಉಸ್ತುವಾರಿ. ಅದಕ್ಕೆ ಇವೆಲ್ಲವನ್ನ ಒಂದ್ ಕಡೆ ತಗೊಂಡ್ ಬಂದ್ರೆ ಅದ್ಭುತವಾದ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನ ಎಂತ ಸವಿಯಾಗಿ ರುಚಿಯಾದ ಊಟವನ್ನ ಕೊಡ್ಬೋದು. ನೋಡಿ, ಅಂಗನವಾಡಿ ಮುಂಚೆ ಏನಾಗಿದೆ ಅಂದ್ರೆ 3 ವರ್ಷ ಆದ ತಕ್ಷಣನೇ ಇನ್ನು 3 ವರ್ಷ ಮಗು ಫ್ರೀಯಾಗಿ ಮನೇಲೇ ಇರೋದು, 6 ವರ್ಷದ ತನಕ. ಆಮೇಲೆ ಸ್ಕೂಲಿಗೆ ಹೋಗೋದು. ಈ ಅಂಗನವಾಡಿ ಬಂದ ಮೇಲೆ 3 ವರ್ಷಕ್ಕೆ ಅಂಗನವಾಡಿಗೆ ಹೋಗುತ್ತೆ. ಈಗ ಅಲ್ಲೂ ಒಂದಷ್ಟು ಚಿತ್ರ ವಿಚಿತ್ರ ಖುಷಿಯಾಗಿ ನೋಡ್ತಾ ಇರುತ್ತೆ. ಆ ಮಕ್ಕಳ ಮನಸ್ಸಿಗೂ ಇಂಥ ಶಾಲೆಗಳನ್ನು ತೋರಿಸಿಬಿಟ್ರೆ ಮುಂದೆ ಏನು, ನಾವು ಈ ಶಾಲೆಗೆ ಹೋಗ್ತೀವಿ, ಮುಂದೆ ಒಂದು ಬಸ್ ಬರುತ್ತೆ, ಇನ್ನೊಂದು ಬರುತ್ತೆ. ಪ್ರೈವೇಟ್ ಕಾನ್ಸೆಪ್ಟ್ ಏನಿದೆ ಅದು ಈ ಮಕ್ಕಳಿಗೆ ಈಗಲೇ ಬರಕ್ ಶುರು ಆಗುತ್ತೆ. ನಿಜವಾಗ್ಲೂ ಒಂದು ಅದ್ಭುತ. ಅದು ಒಂದು ಬಸ್ ಸಾಕು, ಒಂದು ಚಿಕ್ಕ ಬಸ್. ಅದನ್ನ ಬಿಟ್ಬಿಟ್ರೆ ಬೆಳಗ್ಗೆ 1 ಗಂಟೆ ಒಳಗಡೆ ಮಕ್ಕಳು ಶಾಲೆಗೆ ಬರ್ತಾರೆ. ಆ ಬಸ್ ಹೋಗಿ 1 ಗಂಟೆ ಒಳಗಡೆ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿರೋ ಕಾನ್ಸೆಪ್ಟ್. ಸರ್ಕಾರಕ್ಕೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಇವೆಲ್ಲದನ್ನ ನೋಡಿದಾಗ. ಮತ್ತೆ ಅಲ್ಲಿರ್ತಕ್ಕಂಥ ಒಬ್ಬ ಬಡ ವಿದ್ಯಾರ್ಥಿಗಳು ಇಂತಹ ಶಾಲೆಗಳನ್ನ ತೆರೆದ್ರೆ, ನಾಳೆ ದಿನ ಸರ್ಕಾರ ತೆರೆದ್ರೆ ನನ್ನ ಮಗನನ್ನು ಕೂಡ ನಾನು ಅದೇ ಶಾಲೆ ಕಳಿಸ್ತೀನಿ. ನೋಡಿ, ಅವಾಗ ಯೂನಿಫಾರ್ಮ್ ಕೂಡ ಬಹಳ ನೀಟ್ ಇರುತ್ತೆ. ಹೌದು, ಒಂದೇ ತರದ ಯೂನಿಫಾರ್ಮು.
ಮತ್ತೆ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಅವಾಗ ಅಲ್ಲಿ ಒಳ್ಳೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೋಗೋಂಥ ನೀಟ್ನೆಸ್ಸು ಪ್ರತಿಯೊಂದು ಕೂಡ ಇಂಪ್ರೂವ್ ಆಗುತ್ತೆ. ಈಗ ಅನೇಕ ಸರ್ಕಾರಗಳು ಈ ಥರ ಎಲ್ಲ ಹೇಳ್ತಾ ಬಂದಿದ್ದಾವೆ, ಗ್ರಾಮ ಪಂಚಾಯತಿಗೆ ಒಂದು, ಇಲ್ಲ ಹೋಬಳಿಗೆ ಒಂದು ಕಾಲೇಜ್, ಏನೆಲ್ಲ ಇದೆ, ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಈಗ ನಿಮಗೊಂದು ಅನುಭವ ಅಂತಂದರೆ, ಜನತಾದಳ ಗೌರ್ಮೆಂಟ್ ಇದ್ದಾಗಲೂ, BJP ಗೌರ್ಮೆಂಟ್ ಇದ್ದಾಗಲೂ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ 3 ಟರ್ಮಲ್ಲಿ ಇದ್ದೀರಿ ನೀವು. ನೀವು 3 MLAಗಳು ಅಲ್ವಾ? ಇದರ ಒಂದು ಬಗ್ಗೆ ಚಿಂತನೆನ ಒಂದಷ್ಟು ಜನಪ್ರತಿನಿಧಿಗಳು, ವಿಶೇಷವಾಗಿ ಶಾಸಕರ ಗಮನ ಹರಿಸಿ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಅದನ್ನ ಸರ್ಕಾರದ ಮನವಿನ ಗ್ರಾಮ ಪಂಚಾಯತಿ ಮೂಲಕನೋ ತಾಲೂಕಿನ ಮೂಲಕನೋ ಸಲ್ಲಿಸಿ ಅವ್ರನ್ನ ಕೆಲಸ ಮಾಡೋಕ್ಕಾಗಲ್ವ ಸರ್? MLAಗಳು ಮಾಡ್ಬೋದು ಸರ್, ಬೇಕಾದಷ್ಟು ಮಾಡ್ಬೋದು. ಅವರಿಗೆ ಆ ಇಂಟ್ರೆಸ್ಟ್ ಇರಬೇಕು. ನನ್ನ ಕ್ಷೇತ್ರಕ್ಕೆ ನಾನು ಏನಾದರೂ ಅಮೂಲಾಗ್ರ ಬದಲಾವಣೆ ಮಾಡಬೇಕು, ಬಡ ಜನಗಳಿಗೆ ನಾನು ಆ ಬಡ ಜನರ ತುಡಿತವನ್ನ ನೋಡ್ಕೋಬೇಕು. ಬರೇ ಕೇವಲ ಯಾರೋ ಈ ಹೇಳ್ತಾರಲ್ಲ ಸರ್, ಅವನಿಗೆ ಪ್ರತಿನಿತ್ಯ ಅವನಿಗೆ ಏನೋ ಬಡವನಿಗೆ ದುಡ್ಡು ಕೊಡೋದ್ರ ಬದಲು ಅವನನ್ನ ದುಡಿಯೋ ರೀತಿಲಿ ಮಾಡ್ಬೇಕು, ಅವನನ್ನ ಸ್ವತಃ ಕಾಲ್ ಮೇಲೆ ಅವನನ್ನ ನಿಲ್ಲುವಾಗ ಮಾಡ್ಬೇಕು. ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ರೆ ಅವರೇ ಅವ್ರ ದಾರಿಯನ್ನು ಅವ್ರು ನೋಡ್ಕೋತಾರೆ ಮುಂದೆ. ಇವತ್ತಿನ ದಿನ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ನಾಳೆ ಪೂರ್ತಿ ವಿದ್ಯಾಭ್ಯಾಸ ಮುಗಿಸ್ತಾರೋ ಇಲ್ವೋ ಅಂತಕ್ಕಂಥದ್ದು ನನಗೆ ಇವತ್ತು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಅನೇಕ ನಿಮ್ಮೂರಿಂದ ಬಂದಿಲ್ಲ ಬರ್ತಾ ಇಲ್ಲ ಮಕ್ಕಳು, ನಿಮ್ಮೂರಿಂದ ಬರ್ತಾ ಇಲ್ಲ ಮಕ್ಕಳು ಅಂತಕ್ಕಂಥದ್ದು ಬರುತ್ತೆ. ಅವು ಯಾಕೆ ಆ ರೀತಿ ಬಿದ್ದೋಗಿರುತ್ತೆ ಅಂತಂದ್ರೆ, ಆ ಮಕ್ಕಳಲ್ಲಿ ಈ ರೀತಿ ಈ ವಾತಾವರಣನೇ ಸೃಷ್ಟಿ ಆಗಿರೋದಿಲ್ಲ. ಈ ಕಡಿಮೆ ಇರ್ತಕ್ಕಂಥ ಶಾಲೆಗಳಲ್ಲಿ ಆ ಒಂದು ಸ್ಪರ್ಧಾತ್ಮಕ ವಿದ್ಯಾಭ್ಯಾಸನೇ ಸಿಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಈ ರೀತಿ ಕಾರಣ ಆಗುತ್ತೆ ಅಂತಕ್ಕಂಥದ್ದು ನಾನು ಬಹಳಷ್ಟು ಯೋಚನೆ ಮಾಡಿರ್ತಕ್ಕಂಥ ವಿಷಯಗಳು. ಈಗ ಶಾಸಕರು ಮನಸ್ಸು ಮಾಡಿದರೆ, ಮೊನ್ನೆ ಯಾರು ಹೇಳ್ತಿದ್ರು, ಸಾವು ಮದುವೆ ತಿಥಿ ಇಂಥದನ್ನೆಲ್ಲ ತಿರುಗೋದು ಬಿಟ್ಟು ಅಟ್ಲೀಸ್ಟ್ ಕಚೇರಿಗಳಲ್ಲಿ ಕೂತು ಆಯಾ ಪಕ್ಷದವರೇ ಅಂತಲ್ಲ, ಯಾರೇ ಹೋರಾಟಗಾರರಿರ್ಬೋದು, ಯಾರಿಂದನಾದ್ರು ಒಂದಷ್ಟು ಸಲಹೆ ತಗೊಂಡು ಅಂಥ ಸಲಹೆಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ MLAಗಳು ಇವತ್ತು ಇಲ್ಲ. ಬರೀ ಅಲ್ಲಿದ ಗ್ರಾಮ ಪಂಚಾಯತಿ ಕೇಳಿದ್ರೆ 15 ಫೈನಾನ್ಸ್ ದುಡ್ಡು ಅಂತಾರೆ, ಇನ್ನು ಇವ್ರು MLAಗಳು ಕೇಳಿದ್ರೆ ಸರ್ಕಾರದ ದುಡ್ಡು ಅಂತಾರೆ. ಆದರೆ ಆ ದುಡ್ಡು ಬಂದದ್ದು ಯುಟಿಲೈಸ್ ಆಗಲಿಲ್ಲ ಅಲ್ಲಿ ಇಷ್ಟು ವರ್ಷ ಸರಿಯಾಗಿ ಅಲ್ವಾ? ಈಗ ನೋಡಿ, ನೀವು ಹೇಳಂಗೆ ಎಜುಕೇಷನ್ ಬಗ್ಗೆ ನೀವು ನೋಡಿ, ಮೊನ್ನೆ ಇವರು ಒಂದು ಹೇಳಿದ್ರು, ನಮ್ಮ ಬಾಳೂರು ಜಾವಳಿ ಪಂಚಾಯತಿ ಅಧ್ಯಕ್ಷರು, ಏನು ಸಮಸ್ಯೆ ಇದೆ ಕುಡಿಯೋ ನೀರು? ಏನಿಲ್ಲ ಸರ್, ನಮ್ಮೊಂದು 10 ಲಕ್ಷ ರೂಪಾಯಿ ಸರ್ಕಾರ ಕೊಟ್ಬಿಟ್ರೆ ಇಡೀ ಗ್ರಾಮಕ್ಕೆ ಬಾಳೂರು ಜಾವಳಿಗೆ 24 ಅವರ್ಸ್ ನೀರು ಕೊಡ್ಬೋದು ಸರ್. ನಾವು ಹೆಂಗೆ ಕೊಡ್ಬೋದು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಟ್ಯಾಂಕ್ ಹಿಂದೆನೇ ಕಟ್ಟಿದ್ದಾರೆ ಅಂತ, ಒಂದು ಟ್ಯಾಂಕು, ಆ ಟ್ಯಾಂಕು ಸೋತು ಹೋಗ್ತಾ ಇದೆ ಅಂತ, ಆ ಟ್ಯಾಂಕ್ ಸರಿ ಮಾಡಿದ್ರೆ ಸಾಕು ಅಂತ. ನಾನು ಹೇಳಿದೆ, ನೋಡಿ ಅದನ್ನ ಸರ್ಕಾರನೇ ಯಾಕೆ ಕೇಳ್ತೀರಿ? ಆ ಊರಲ್ಲಿ ಇರ್ತಕ್ಕಂಥವ್ರು ಹೊರಗಡೆ, ಇವತ್ತು ಬೆಂಗಳೂರಲ್ಲ ಅಮೇರಿಕದಲ್ಲ ಹೊರಗಡೆ ಎಲ್ಲರೂ ಇರೋರನ್ನ ನಾವು ಊರವ್ರು ಕೊಡ್ತಾರೆ ಟ್ಯಾಕ್ಸ್. 24 ಅವರ್ಸ್ ನೀರು ಬರುತ್ತೆ ಅಂದರೆ ಯಾಕೆ ಕೊಡಲ್ಲ? ಒಂದು 10 ಲಕ್ಷ ಮಾಡೋದು ದೊಡ್ಡ ವಿಚಾರ ಅಲ್ಲ ನೋಡಿ, ನಮಗೆ ಗೊತ್ತಿರಲೇ ಇಲ್ಲ ಅಂತಂದ್ರೆ. ಹಾಗಾಗಿ ಆ ಥರದ್ದಾದರೆ ಕಾಂಟ್ರಿಬ್ಯೂಷನ್ನಲ್ಲಿ ಮಾಡ್ಬೋದು. ಬಟ್ ನೀವು ಹೇಳಿರೋ ಕಾನ್ಸೆಪ್ಟು ಇದು ಸರ್ಕಾರನೇ ಮಾಡಬೇಕು. ನಮ್ಮ ಮಲೆನಾಡಿಗೆ ಒಂಚೂರು ಕಷ್ಟ ಆಗ್ಬೋದು, ಮನೆಗಳು ದೂರ ಹಾಗೆ ಹೇಗೆ ಅಂತ, ಬಯಲುಸೀಮೆಗಳೆಲ್ಲ ಏನೂ ತೊಂದರೆ ಇಲ್ಲ. ಹೌದಾ, ತುಂಬಾ ಅಲ್ಲಂತೂ ಅದ್ಭುತವಾದ ಶಿಕ್ಷಣವನ್ನು ಕೊಡ್ಬೋದು. ಈ ರೀತಿ ಏನಾದ್ರೂ ಸರ್ಕಾರ ಚಿಂತನೆಯನ್ನ ಮಾಡಿದ್ದೇ ಆದ್ರೆ ಖಾಸಗಿ ಶಾಲೆಗಳು ನೆಲ ಕಚ್ಚಿ ಹೋಗುತ್ತೆ. ಎಲ್ರು ಕೂಡ ಹಾಗೇನೆ ಸುಮ್ಮನೆ ಎಜುಕೇಶನ್ ಕಾಸ್ಟ್ ಎಷ್ಟು ಕಡಿಮೆ ಆಗತ್ತೆ ಜನಗಳಿಗೆ, ಎಷ್ಟೊಂದು ದೊಡ್ಡ ಹೊರೆ. ಇವತ್ತು ಬಡತನದಲ್ಲಿ ಇದ್ದರೂ ಕೂಡ ನನ್ನ ಮಗನನ್ನ ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಹೇಳಿ ಹಪಾಹಪಿಗೆ ಬಿದ್ಬಿಟ್ಟಿದ್ದಾರೆ. ಅವ್ರೆಲ್ಲರೂ ತಗೊಂಡೋಗಿ ಅದೇ ಶಾಲೆಗೆ ಸೇರಿಸ್ತಾರೆ. ಕಷ್ಟಪಟ್ಟಾದ್ರೂ ನನ್ನ ಮಗನ ಓದಿಸ್ಬೇಕು ಅಂತಕ್ಕಂಥದನ್ನ ಇಟ್ಕೊಬಿಟ್ಟಿದ್ದಾರೆ. ಈಗ ಬೆಳೆದ್ ಬಂದ್ಬಿಟ್ಟಿದೆ ಅದೀಗ. ಅದನ್ನ ತಪ್ಪು ಅಂತ ಹೇಳಕ್ಕೂ ಸಾಧ್ಯವಿಲ್ಲ. ಅದು ಒಂದ್ ಲೆಕ್ಕಾಚಾರದಲ್ಲಿ ಸರಿನೇ ಆಗಿದೆ. ಸರ್ಕಾರ ಉನ್ನತ ಶಿಕ್ಷಣ, ಒಳ್ಳೆ ಶಿಕ್ಷಣವನ್ನ ಕೊಡದೇ ಇದ್ದಾಗ ಅವ್ರು ಆಲ್ಟರ್ನೇಟ್ ಬೇರೆ ನೋಡ್ಕೊಳ್ಳೇಬೇಕಲ್ಲ. ನೋಡಿ ಶಾಸಕರೇ, ನೀವು ಯಾವುದೇ ಪಕ್ಷದಲ್ಲಿರಿ, ಇವತ್ತು ನೋಡಿ ಒಂದು ಒಳ್ಳೆ ಸಲಹೆ ಇದು. ಇದನ್ನ ನಿಮ್ಮಿಂದಾನೆ, ಈಗ ನೀವು 1.5 ವರ್ಷ ಆಯಿತು, ಇನ್ನೂ 3.5 ವರ್ಷ ಇರ್ತೀರಿ. ನೀವು ಒಂದು ಗಮನ ಹರಿಸಿ ಈ ಥರದ ಶಿಕ್ಷಣದ ಬಗ್ಗೆ ಎಲ್ಲೋ ಮಾತಾಡಿದರೆ ಮುಖ್ಯಮಂತ್ರಿಗಳು ಹಿಂದೆಲ್ಲ, ಓಕೆ ಅದಾಯ್ತಲ್ಲ. ನೀವು ಇವತ್ತು ಯಂಗ್ಸ್ಟರ್ಸ್ ಇದ್ದೀರಿ, ಇನ್ನೂ ರಾಜಕಾರಣ ಮಾಡ್ತೀರಿ. ಹಾಗಾಗಿ ನಿಮ್ಮ ಬಗ್ಗೆ ಒಂದು ಭರವಸೆ ಇದೆ. ನಾವು ಅವಿನ್ ಟಿವಿಯಿಂದ ಭರವಸೆ ಶಾಸಕಿ ಅಂತ ಹೆಸರು ಕೂಡ ಇಟ್ಟಿದ್ದೀವಿ. ಹಾಗಾಗಿ ಇದೊಂದು ಕಾನ್ಸೆಪ್ಟನ್ನು ಒಂದಷ್ಟು ಇಂಪ್ಲಿಮೆಂಟ್ ಒಂದೇ ಸರಿ ಆಗುತ್ತೆ ಅಂತಲ್ಲ, ಮೂಡಿಗೆರೆಯಿಂದ ಶುರು ಆಯಿತು ಅಂತ ಆಗಲಿ. ಯಾರು ಹೇಳಲಿ, ಅದು ಈಗ ಕಂಚೂರು ವಿನೋದ ಹೇಳಿದ್ರು ಅಂತ ನಾಳೆ ಇರಲ್ಲ, ಒಟ್ಟು ಅದು ಇಂಪ್ಲಿಮೆಂಟ್ ಆಗಲಿ ಸಾಕು. ಅದೇ ಇಂಪ್ಲಿಮೆಂಟ್ ಅಲ್ಲ, ಅವರ ಒಂದು ಕನಸಿದೆ, ಗುರಿ ಇದೆ. ನೋಡಿ, ಒಂದು ಒಳ್ಳೇದಾಗುತ್ತೆ. ಈಗ ಈ ಮೊನ್ನೆ 19ನೇ ಇಸ್ವಿನಲ್ಲಿ ಫ್ಲಡ್ ಆದಾಗ ಭಾಳಷ್ಟು ಮನೆಗಳೆಲ್ಲ ಬಿದ್ದೋದು, ಒಂದು ಅನಾಹುತ ಎಲ್ಲ ಆಯಿತು. ಈ ಸರಿ ಏನಾದ್ರು ಈ 24ರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಲಿ ಮನೆ ಬಿದ್ದೋದಂಥದ್ದು, ಅವ್ರಿಗೆ ಏನಾದ್ರು ನೆರವು ಕೊಟ್ಟಂಥದ್ದು ಏನಾದ್ರು ಇದೆ ಸರ್? ಇದೆ. ಸುಮಾರು ನಮ್ಮಲ್ಲಿ
ಒಟ್ಟು 9 ಮನೆಗಳು ಬಿದ್ದೋಗಿದೆ. 9 ಮನೆಗಳಿಗೂ ಕೂಡ ಈಗಾಗಲೇ ಮತ್ತೆ ಅವಕ್ಕೂ ಕೂಡ ಒಂದಷ್ಟು ಬೇರೆ ಬೇರೆ ಸಹಾಯವನ್ನು ಕೂಡ ನಾವು ಮಾಡಿದೀವಿ. ಪಂಚಾಯತಿಯಿಂದ ಮಾಡಿದೀವಿ, ಮತ್ತೆ ಸರ್ಕಾರದಿಂದ ಕೂಡ ಅವರಿಗೆ ಅನುದಾನ ಬಂದಿದೆ. ಈಗ ಅವರ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನ್ ಮಾಡ್ಕೋಬೇಕು ಅನ್ನೋದಕ್ಕೆ, ಮತ್ತೆ ಅವ್ರಿಗೆ ಮನೆ ಇಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡುತ್ತೆ ಅಂತ ಹೇಳಿ. ಈಗ ಮನೆ ಬಿದ್ದು ಹೋದಂಥದಕ್ಕೆ ಒಂದು ತಾತ್ಕಾಲಿಕವಾದ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೀವಿ. ಮತ್ತೆ ನಿಮ್ಮ ಅಲ್ಲಿ ಈಗ ಪ್ರವಾಸಿ ತಾಣ ಆಗಿರೋದ್ರಿಂದ ಅನಾಥ ಶವಗಳು ಅಲ್ಲಿ ಯಾರೋ ಬಂದು ಬಿದ್ದು ಸತ್ತೋಗೋದು, ಅದಕ್ಕೆ ದಾತಿಕ್ರಿಯೆ ಇಲ್ಲದೆ ಇರೋಂಥದ್ದು, ಅಂಥ ಸಂದರ್ಭದಲ್ಲಿ ಪಂಚಾಯತಿನೇ ಅದನ್ನ ಅಂತಿಮ ಸಂಸ್ಕಾರ ಮಾಡಿದ್ದಿದೆ ಸರ್. ಅಂತ ಸಂದರ್ಭಗಳಲ್ಲಿ ಪಂಚಾಯತಿ ಅಂತೇನಿಲ್ಲ, ನಾವು ಯಾವಾಗ್ಲೂ ಆ ರೀತಿ ಸಂದರ್ಭಗಳು ಬಂದ್ರೆ ನಾವು ಸ್ವಯಂ ಸೇವಕರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾವು ಅದನ್ನ ಏನ್ ಸಹಾಯ ಮಾಡಬೇಕು ಅದನ್ನ ನಾವು ಯಾವುದೇ ಮುಲಾಜಿಲ್ದೆ ಅದನ್ನ ಮಾಡ್ತೀವಿ. ನಮ್ಮ ಕೆಲಸ ಮಾನವೀಯತೆ ಇದರಿಂದ ನಾವು ಮಾಡಿಬಿಡ್ತೀವಿ ಅದನ್ನ. ಅಂತ ಸಂದರ್ಭಗಳು ತುಂಬಾ ಕಡಿಮೆ ಇದೆ, ಎಲ್ಲೂ ಬಂದಿಲ್ಲ ಆ ತರದ ಪ್ರಕರಣಗಳು. ಆದ್ರೆ ಯಾರೋ ಬಿದ್ದು ಹೋಗಿರ್ತಕ್ಕಂಥ ಸಂದರ್ಭಗಳು ಈ ರೀತಿ ಆಗಿದೆ ಅಷ್ಟೇ ಬಿಟ್ರೆ ಶವಗಳು ಸಿಕ್ಕಿರ್ತಕ್ಕಂಥ ಸಂದರ್ಭಗಳು ಎಲ್ಲೂ ಇಲ್ಲ ಆ ಥರದ್ದು. ಈಗ ನಿಮಗೊಂದು ಕನಸಿದೆ, 13 ವರ್ಷ ಆಯಿತು ನಾನೀಗ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಅನ್ನೋ ಒಂದು ಖುಷಿನೂ ಇದೆ. ಆದರೆ ಇಂಥದ್ದೊಂದು ಕೆಲಸ ಗ್ರಾಮ ಪಂಚಾಯತಿಯಿಂದ ಸಾಧ್ಯ ಆಗಲ್ಲ ಅಂತ ಜನ ಹೇಳಿದ್ದಾಗ ನೀವು ಅದನ್ನು ಇಲ್ಲ ಅದಾಗುತ್ತೆ ಅಂತ ಮಾಡಿಸಿದ್ದು ಯಾವ್ದಾದ್ರು ಉದಾಹರಣೆ ಇದೆಯಾ? ಇದು ಅಷ್ಟು ದುಡ್ಡು ಕೊಡಲ್ಲ, ಇಲ್ಲ ಗ್ರಾಮ ಪಂಚಾಯತಿ ಸರ್ಕಾರ ದುಡ್ಡು ಕೊಡಲ್ಲ, ಆ ಗೌರ್ಮೆಂಟು ಈ ಗೌರ್ಮೆಂಟ್ ಅದೆಲ್ಲ ಅಂದಾಗ ನೀವು ಪ್ರಯತ್ನ ಮಾಡಿ ಇಂಥ ಒಂದು ಕೆಲಸ ಮಾಡಿದ್ದು ಒಂದು ಖುಷಿಯಾಗಿದ್ದು ನಿಮಗೆ? ತರದ ರಸ್ತೆಗಳು, ಅನೇಕ ರಸ್ತೆಗಳ ಕೆಲಸಗಳು ಇದೆ ಸರ್. ತುಂಬಾ ರಸ್ತೆಗಳನ್ನ ಆ ರೀತಿ ಸಂದರ್ಭಗಳಲ್ಲಿ ನಾವೇ ಪಂಚಾಯತಿಯಿಂದಾನೇ ಹಣಕಾಸಿನ ಜೋಡಿಸಿ ನಾವು ಮಾಡಿರ್ತಕ್ಕಂಥದ್ದು ಇದೆ. ತುಂಬಾ ಸಂದರ್ಭಗಳಲ್ಲಿ ನಮ್ಮ ಮುಖ್ಯ ರಸ್ತೆಗಳೇ ಹಾಳಾಗಿದ್ದು, ಆಗ ಸರ್ಕಾರದಿಂದನೂ MLA ಬೇರೆ ಬೇರೆ ಗ್ರಾಂಟಿಂದನೂ ಕೂಡ ಹಣ ಬಂದಿದೆ. ಆದ್ರೂ ಕೂಡ ಪಂಚಾಯತಿಂದನೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡಿದ್ದೀವಿ. ಈಗ ಅನೇಕ ಸಂದರ್ಭಗಳಲ್ಲಿ ಏನು ನೀವು ಏನು ಜನಪ್ರತಿನಿಧಿ ಆದ್ರಿ, ಅವತ್ತು ಇದ್ದ ಖುಷಿ ಬರ್ತಾ ಬರ್ತಾ ಮಧ್ಯ ಅವರು ಇವರು ಮಾತಾಡೋಂಥದ್ದು. ಯಾಕಂದ್ರೆ MLAಗಳು MP ಗಳಾದ್ರೂ ಹೊರಗಡೆ ಹೋಗ್ತಾರೆ ಅನ್ನೋ ಒಂದಿನ ಸಿಗ್ತಾರೆ. ನೀವು ಹಂಗಲ್ಲ, ಆ ಓಟ್ ಕೊಟ್ಟವನ ಹತ್ರ ಕೊಡದೇ ಇದ್ದವನ ಹತ್ರ ದಿನ ಮಾತಾಡ್ಬೇಕು. ಅಂಥ ಸಂದರ್ಭದಲ್ಲಿ ಯಾವ ಥರ ಬೇಜಾರಾಗಿದೆಯಾ? ಈ ಸವಾಸ ಈ ಚುನಾವಣೆ ಬೇಡದಿತ್ತು ನನಗೆ ಅಂತ? ಇಲ್ಲ ಸರ್, ಆದ್ರೆ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡಿರ್ತಾರೆ. ನಾನು ಅದನ್ನ ಆ ವಿಷಯವಾಗಿ ಬಹಳಷ್ಟು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಯಾಕೆಂದ್ರೆ ನಾನು ಏನ್ ಮಾಡ್ಬೇಕು, ಅವ್ರು ಎಷ್ಟಾದ್ರೂ ವಿರೋಧ ಮಾಡ್ಲಿ ಅಥವಾ ಎಷ್ಟಾದ್ರೂ ತೆಗಳ್ತಾ ಇರ್ಲಿ, ನಾನ್ ಏನ್ ಮಾಡ್ಬೇಕು ಅನ್ನೋದೊಂದಷ್ಟು ಗುರಿ ಇದೆ. ಆ ಸಣ್ಣ ಪುಟ್ಟ ರಸ್ತೆಗಳು, ಎಲ್ಲಿ ಮುಖ್ಯವಾದ ರಸ್ತೆಗಳಿದೆಯೋ ಅವನ್ನೆಲ್ಲವನ್ನು ಕೂಡ ಒಂದಷ್ಟು ಒಳ್ಳೆ ರಸ್ತೆಗಳನ್ನಾಗಿ ಮಾಡ್ಬೇಕು ಅಂತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಇವತ್ತು ಯಾವ ರಸ್ತೆನೂ ಕೂಡ ಕೊನೆ ಪಕ್ಷ ಜಲ್ಲಿನಾರು ಹಾಕಿದೀವಿ. ಸಿಮೆಂಟ್ ಎಲ್ಲಾ ರಸ್ತೆಗಳನ್ನು ಕೂಡ ಸಿಮೆಂಟ್ ರಸ್ತೆಗಳನ್ನ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ಆ ರಸ್ತೆಗೆ ಜಲ್ಲಿನಾದ್ರೂ ಹಾಕ್ಸಂತ ಕೆಲಸ, ಜಲ್ಲಿ ಮೋರಿಗಳನ್ನ ಚರಂಡಿಗಳನ್ನ ಮಾಡ್ತಕ್ಕಂಥ ಕೆಲಸವನ್ನಾದ್ರೂ ಕೂಡ ಮಾಡಿದೀವಿ. ಆದ್ರೆ ಇನ್ನೂ ಬಹಳಷ್ಟು ಕನಸಿದೆ. ಎಲ್ಲಾ ರಸ್ತೆಗಳನ್ನು ಕೂಡ ಸಿಮೆಂಟ್ ರಸ್ತೆಗಳನ್ನ ಮಾಡ್ಬೇಕಿತ್ತು ಅಂತಕ್ಕಂಥದ್ದು ಕೂಡ. ಆದ್ರೆ NRG ಒಳಗಡೆ ಸಾಕಷ್ಟು ಸಿಮೆಂಟ್ ರಸ್ತೆಗಳನ್ನ ಮಾಡ್ಬೋದು, ಆದ್ರೆ ಯಾರು ಕೂಡ ಮುಂದೆ ಬರೋದಿಲ್ಲ ಸರ್. ಈ ಬೇರೆ ಬೇರೆ ಕಾಂಟ್ರಾಕ್ಟರ್ ಸಮಸ್ಯೆಗಳು ಇರುತ್ತಲ್ಲ, ಅದೆಲ್ಲವನ್ನು ನೋಡಿದಾಗ ಆ ಕೆಲಸ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅನೇಕ ರಸ್ತೆಗಳಿಗೆ ನಾವು ಅನುಮೋದನೆ ತಗೊಂಡಿರ್ತೀವಿ, ಅದಕ್ಕೆ ಹಣಕಾಸನ್ನ ಇಟ್ಟು ವ್ಯವಸ್ಥೆ ಅದನ್ನ ಅನುಮೋದನೆ ತಗೊಂಡ್ರು ಕೂಡ ಅದನ್ನ ಮಾಡೋರು ಇಲ್ಲ. ಅದು ದೊಡ್ಡ ಸಮಸ್ಯೆ. ಈಗ ಇಡೀ ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗಡೆ ನಾನು ಹೇಳಿದೆ ಮುಂಚೆನೆ, ಏನು ಅಂದರೆ ಆ್ಯಕ್ಷನ್ ಪ್ಲಾನ್ ಇಲ್ಲದೇ ಹಣ ಬಂದ ಮೇಲೆ ಆ್ಯಕ್ಷನ್ ಪ್ಲಾನ್ ಮಾಡುವಂಥ ದುರ್ದೈವ ಗ್ರಾಮ ಪಂಚಾಯತಿ. ಇನ್ನು ಬೇರೆ ಎಲ್ಲ ಇಲಾಖೆ ಇದೆ ನೋಡಿ, ಫಸ್ಟ್ ಆ್ಯಕ್ಷನ್ ಪ್ಲಾನ್ ಮಾಡಿರ್ತಾರೆ, ಅದಕ್ಕೆ ದುಡ್ಡು ಬರುತ್ತೆ, ಕೆಲಸ ಮಾಡ್ತಾರೆ. ಈ ಗ್ರಾಮ ಪಂಚಾಯತಿ ಅಂದರೆ ನೀವು 28 ಇಲಾಖೆ ಇದೆ, DC ಇದ್ದಂಗೆ ನೀವು ಎಲ್ಲ ಇಲಾಖೆನೂ ನಾಯಿ ಸತ್ತಲ್ಲಿಂದ ಯೂನಿವರ್ಸಿಟಿ ಕಟ್ಟಲಿಂದ ಹಿಡಿದು ಎಲ್ಲದೂ ಗ್ರಾಮ ಪಂಚಾಯತಿಗೆ ಬರೋಂಥದ್ದು. ಆದರೆ ಆ್ಯಕ್ಷನ್ ಪ್ಲಾನ್ ಮಾಡಿ ಕಳಿಸಿದ್ದಕ್ಕೆ ಅವರು ಹಣ ಕೊಡಲ್ಲ. ಒಂದು ನಿಜವಾಗಿ ಯೋಚನೆ ಮಾಡಿ ಹೇಳಿ ವಿನೋದ್ ಅವರೇ, ನಿಮ್ಮ ಗ್ರಾಮ ಪಂಚಾಯತಿಲಿ 13 ಜನ ಇವತ್ತು ಮೆಂಬರ್ಗಳಿದ್ದೀರಿ. ನಿಮಗೆ ಈಗ ಕೂತ್ಕೊಂಡು ನೀವು ಆ್ಯಕ್ಷನ್ ಪ್ಲಾನ್ ಮಾಡಿದ್ದೀರಿ, ಒಂದಷ್ಟು ಗೊತ್ತಿರುತ್ತೆ ನಿಮಗೆ ಎಷ್ಟು ಹಣ ಕೊಟ್ಟರೆ. ಈ ಬಂದಿರೋ ಹಣ ಬಿಟ್ಟು ಈಗ 13 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಒಬ್ಬೊಬ್ಬನಿಗೆ ಇಷ್ಟಿಷ್ಟು ಹಣ ಅಂತ ಎಕ್ಸ್ಟ್ರಾ ಕೊಟ್ಟರೆ, 1, 2, 3, 4 ವರ್ಷದಲ್ಲಿ ಎಷ್ಟು ಕೊಟ್ಟರೆ ಎಲ್ಲದೂ ಸರಿ ಮಾಡ್ಬೋದು ಸರ್? ನಾನು ಮೊದಲನೇ ಸಾರಿ ಸದಸ್ಯನಾಗಿ ಆಯ್ಕೆಯಾಗಿ ಹೋದಾಗ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮಲ್ಲಿ ಮರಳು ಸೈಟ್ಗಳಿದೆ, ಹೇಮಾವತಿ ತೀರ. ಅಲ್ಲಿ ಸರ್ಕಾರ 25% ಅನುದಾನವನ್ನ ನಮ್ಮ ಪಂಚಾಯತಿ ಕೊಡ್ತಾ ಇತ್ತು. ಆಗ ನಾವು ರಸ್ತೆಗಳನ್ನ ಮಾಡಿದಷ್ಟು, ಅದು ಒಂದೇ ಒಂದ್ ಸಾರಿ, ಮೊದಲನೇ ವರ್ಷ
ತುಂಬಾ ಖುಷಿ ಆಯ್ತು. ಬೇರೆ ಬೇರೆ ಎಲ್ಲೆಲ್ಲೂ ಕೂಡ ಆ ರಸ್ತೆಗಳನ್ನ ಜನಗಳು ಎಷ್ಟು ಕಷ್ಟಪಟ್ಟು ಓಡಾಡ್ತಿದ್ರು ಅಂತಂದ್ರೆ ಅಷ್ಟು ಕಷ್ಟಪಡ್ತಾ ಇದ್ರು. ಆ ರಸ್ತೆಗಳಿಗೆಲ್ಲ ಸಿಮೆಂಟ್ ರಸ್ತೆಗಳನ್ನ ಮಾಡ್ತಕ್ಕಂತ ಒಂದು ಸೌಭಾಗ್ಯ ಒದಗ್ ಬಂತು. ಕೊನೆಗೆ ಸರ್ಕಾರ ಅದನ್ನ ಆ ಮರಳಿನ ತೆರಿಗೆಯ 25% ಭಾಗವನ್ನ ಕಿತ್ಕೊಬಿಡ್ತು. ಅದನ್ನ ಜಿಲ್ಲಾಧಿಕಾರಿಗಳ ಇದರಲ್ಲಿ ಅಕೌಂಟ್ ಅಲ್ಲಿ ತಗೊಂಡು ಹೋಯ್ತು. ನಂತರ ಅದನ್ನ ನಮ್ಮ ಅಕೌಂಟ್ ಕೊಡ್ಲೇ ಇಲ್ಲ ಪಂಚಾಯತಿಗೆ. ಅದು ಬಹಳ ದೊಡ್ಡ ಹೊಡೆತ ಬಿತ್ತು. ಇನ್ನು ತೆರಿಗೆ ಬರ್ತಕ್ಕಂಥದ್ದು ಇಡೀ ಪಂಚಾಯತಿ ನಿರ್ವಹಣೆ ಮಾಡೋದಕ್ಕೆ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಕ್ಕಂಥದ್ದು ಅಲ್ಲಿಗಾಗತ್ತೆ. ಇಡೀ ಪಂಚಾಯತಿ ನಿರ್ವಹಣೆ ಬೇರೆ ಬೇರೆ ಕೆಲಸಗಳಿಗೆ ಅಂತೇಳಿ, ಸಣ್ಣ ಪುಟ್ಟ ಕೆಲಸಗಳಿಗೆ. ಅದ್ರ ಒಳಗಡೆ ನಮಗೆ ಈ ರೀತಿ ಈ ಏನು 15th ಫೈನಾನ್ಸ್ ಈ ರೀತಿ ಬರ್ತಕ್ಕಂತಹ ಯೋಜನೆಗಳ ಒಳಗಡೆ ಇನ್ನು ಇದನ್ನ 4 ಪಟ್ಟು ಬರಬೇಕಿತ್ತು ಒಂದು ವರ್ಷಕ್ಕೆ. ಈಗ ಬರ್ತಕ್ಕಂಥ ಹಣ ಏನ್ ಬರುತ್ತೋ ಅದ್ರ ಒಂದು 4 ಪಟ್ಟು 3 ಪಟ್ಟು ಆದ್ರೆ ಹೆಚ್ಚಿಗೆ ಆಗಿದ್ರೆ ಒಂದಷ್ಟು ಸಿಮೆಂಟ್ ರಸ್ತೆಗಳನ್ನ ಮಾಡಬಹುದಿತ್ತು. ಈ ಮತ್ತೆ ಬೇರೆ ಏನ್ ಮಾಡಿದ್ರು ಕೂಡ ಅದು ಉಳಿಯೋದಿಲ್ಲ. ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ರೆ ಒಂದಷ್ಟು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತಕ್ಕಂಥದ್ದು ಒಂದು ನಮ್ಗೆ ಮನ್ಸಲ್ಲಿ ಅನ್ಸಿರ್ತಕ್ಕ. ನಿಮ್ಗೆ ಎಷ್ಟು 25 ಲಕ್ಷ ಬರ್ತಾ ಇದೆಯಾ? 28 ಬರುತ್ತೆ. ಹೋಗ್ಲಿ, ಈಗ 1 ಕೋಟಿ ರೂಪಾಯಿ ಬಂದ್ರೆ ಒಂದು ವರ್ಷಕ್ಕೆ, ಒಂದ್ 3-4 ವರ್ಷದಲ್ಲಿ ಒಂದಷ್ಟು ಸಮಸ್ಯೆಗಳು ಬಗೆಹರಿಬಹುದು. 100ಕ್ಕೆ 100 ಬಗೆಹರಿಸಬಹುದು ಸರ್. 100ಕ್ಕೆ 100 ಬಗೆಹರಿಸಬಹುದು. ಒಂದಷ್ಟು ಜನ ಬಹಳಷ್ಟು ವಿವಾದಗಳನ್ನ ಮಾಡ್ತಾರೆ. ಆ ಒಂದು ಪಂಚಾಯತಿಗಳಿಗೆ ಇಷ್ಟು ಅನುದಾನ ಬರುತ್ತೆ, 100 ಕೋಟಿ ಬರುತ್ತೆ, 1 ಕೋಟಿ ಬರುತ್ತೆ, 2 ಕೋಟಿ ಬರುತ್ತೆ. ಆದ್ರೆ ಅಲ್ಲಿ ಒಂದು ಗೈಡ್ಲೈನ್ಸ್ ಇರುತ್ತೆ. ನಮ್ಗೆ ಬಹಳ ಹಿಂದಿನ ಬಹಳಷ್ಟು ಜನ ಅಧ್ಯಕ್ಷರುಗಳು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ಕೊಂಡ್ರು, ಆ ಗೈಡ್ಲೈನ್ ಪ್ರಕಾರನೇ ಇಷ್ಟಿಷ್ಟು ಹಣನ ಇಡ್ಬೇಕು ಅಂತೇಳಿ. ಆಯಾ ಊರಿಗೆ ಅಂತ ನಾವು ಡಿವೈಡ್ ಮಾಡ್ಕೊಂಡಾಗ ಆ ಒಂದು ಹಣವನ್ನ ಅದಕ್ಕೆ ಇಡತಾ ಹೋದಾಗ ಕಡಿಮೆ ಆಗ್ತಾ ಅನ್ಸುತ್ತೆ, ತುಂಬಾ ಕಡಿಮೆ ಆಗುತ್ತೆ. ಅಷ್ಟು ಸಣ್ಣ ಅನುದಾನದ ಒಳಗಡೆ ಈ ಒಂದು ಬಾಕ್ಸ್ ಚರಂಡಿಗೆ ಇಟ್ರೆ ಕಡಿಮೆ ಅನ್ಸುತ್ತೆ. ಈ ರೀತಿ ಬಹಳಷ್ಟು ಇದನ್ನ ನಾವು ಅನುಭವಿಸಿದೀವಿ ಕಷ್ಟಗಳನ್ನ. ಇದು ಬಹಳ ದೊಡ್ಡ ಸವಾಲಿನ ಇದು. ಮತ್ತೆ ಹಳೆ ಬಿಲ್ಡಿಂಗ್ ಗಳನ್ನ ಪೇಂಟ್ ಮಾಡೋದಕ್ಕೆ, ಅದನ್ನ ಸರಿ ಮಾಡಿಸೋದಕ್ಕೆ, ಅದನ್ನ ಸರಿಪಡಿಸಿ ಇಡೋದಕ್ಕೆ ಅನೇಕ ಸಂದರ್ಭಗಳಾಗತ್ತೆ. ಮತ್ತೆ ಅವೆಲ್ಲದ್ರ ಮಧ್ಯೆ ಅನೇಕ ಬಡವರು ಮಧ್ಯದಲ್ಲಿ ಬರ್ತಾರೆ. ವೈದ್ಯಕೀಯ ಸೌಲಭ್ಯಗಳನ್ನ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರು ಬರ್ತಾರೆ. ಅವ್ರಿಗೆ ನಾವು ಸಹಾಯ ಮಾಡ್ಲೇಬೇಕಾದಂತ ಸಂದರ್ಭಗಳು ಕೂಡ ಇರುತ್ತೆ. ಅವ್ರನ್ನು ಕೂಡ ನಾವು ನೋಡ್ಬೇಕು. ಇಡೀ ಪಂಚಾಯತಿ ವ್ಯಾಪ್ತಿಯಿಂದ ಒಳಗಡೆ ಬಂದಾಗ ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಅವರಿಗೂ ಕೂಡ ಸಹಾಯ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ನೀವು ಹೇಳಂಗೆ ಒಬ್ಬ ಪ್ರತಿ ಮೆಂಬರಿಗೆ ಕನಿಷ್ಠ 10 ಲಕ್ಷ ಎಕ್ಸ್ಟ್ರಾ ಈಗೇನು ಬರ್ತಾ ಇದೆ, ಇಷ್ಟು ಬಿಟ್ಟು 10 ಲಕ್ಷ ರೂಪಾಯಿ ಕೊಟ್ಟರೆ, ಈಗ ನಿಮ್ಮದೇ ಒಂದು ವಾರ್ಡ್ ಅಂತ ತಗೊಳ್ಳಿ, ನಿಮಗೆ ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಈ ಸರ್ಕಾರ ಕೊಟ್ಟರೆ, ಒಂದು 3-4 ವರ್ಷ ಕೊಟ್ಟರೆ ನಿಮ್ದು ಒಂದು ವಾರ್ಡನ್ನು ಒಬ್ಬ ಮೆಂಬರ್ ಸರಿ ಮಾಡೋದು. ಒಂದು ಸಾರಿ ಸರ್ಕಾರ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಿ ಒಂದು ಕೊನೆ ಪಕ್ಷ ನೀವು ಹೇಳಿದಾಗ 10 ಲಕ್ಷ ಬಿಡಿ, 5 ಲಕ್ಷ ಕೊಟ್ಟು ಒಂದೊಂದು ಗ್ರಾಮಕ್ಕೆ 5-5 ಲಕ್ಷ ರೂಪಾಯಿಗಳನ್ನು ಕೊಟ್ಟರು ಕೂಡ ಒಂದು ಹಂತಕ್ಕೆ ತಗೊಂಡು ಹೋಗ್ಬೋದು. ಗ್ರಾಮದ ಅಭಿವೃದ್ಧಿಗಳನ್ನ 100ಕ್ಕೆ 100 ತಗೊಂಡು ಹೋಗ್ಬೋದು. ಈಗ ನಾವು ಕೂಡ ಬಹಳಷ್ಟು ಕಷ್ಟಪಟ್ಟು ನಮ್ಮ ಕಣ್ಚೂರಿನ ರಸ್ತೆಗಳು ನಿಮಗೆ ಗೊತ್ತಿದೆ, ಮುಖ್ಯ ರಸ್ತೆಗಳೇ ಹಾಳಾಗಿ ಹೋಗಿದ್ದು. ಆಗ ಮನೆ ಶಾಸಕರನ್ನ ಆ ಸಂದರ್ಭಗಳಲ್ಲಿ ನಾವು ಹಿಡಿದ್ಬಿಟ್ಟು ಅಲ್ಲಿ PWD ರಸ್ತೆನ ಹಾದು ಹೋಗಾಗ ಮಾಡಿದ್ವಿ. ಅದು ಹೋಗಿ ಮುತ್ತಿಗೆಪುರದಿಂದ ಮುದ್ರೆ ಮನೆಯಿಂದ ಗೌಡಳ್ಳಿ ರಸ್ತೆಗೆ PWD ರಸ್ತೆಯಾಗಿ ಕಾಣಿಸುತ್ತೆ. ಇನ್ ಯಾವತ್ತೂ ಕೂಡ ನಾವು ಆ ರಸ್ತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಯಾಕೆಂದ್ರೆ ಪ್ರತಿ ಸಾರಿ PWD ಇಂದ ಅದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸಗಳು ಬರುತ್ತೆ. ನಮಗೆ ಮುಖ್ಯ ರಸ್ತೆನ ಅಭಿವೃದ್ಧಿ ಮಾಡೋದೇ ದೊಡ್ಡ ಸವಾಲಿನ ಆಗೋಗಿತ್ತು. ಅದು ದೊಡ್ಡ ಸಮಸ್ಯೆ ನಮಗಾಗಿತ್ತು. ಈಗ ನಾವು ಪತ್ರಿಕೆಗಳಲ್ಲಿ, ಟಿವಿನಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಒಂದು ಗ್ರಾಮ ಪಂಚಾಯತಿನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಹೊಡೆದಿದ್ದಾರೆ, ಲೂಟಿ ಮಾಡಿದ್ದಾರೆ ಅಧ್ಯಕ್ಷರು, PDO ಕಾರ್ಯದರ್ಶಿ ಅಂತೆಲ್ಲ. ಒಂದು ಗ್ರಾಮ ಪಂಚಾಯತಿಲಿ ಲೂಟಿ ಹೊಡೆಯಷ್ಟು ದುಡ್ಡು ಬರುತ್ತೆ ಸರ್? ಸರ್, ಭ್ರಷ್ಟಾಚಾರ ಮಾಡ್ಲೇಬೇಕು ಅಂತಂದ್ರೆ ಅವಕಾಶಗಳು ಇದ್ದೇ ಇರುತ್ತೆ, ಮಾಡ್ಬೋದು. ಆದರೆ ನನಗೆ ಗೊತ್ತಿರೋ ಹಾಗೆ ಆ ತರದ ಭ್ರಷ್ಟಾಚಾರಗಳಿಗೆ ನಾವು ಯಾವಾಗ್ಲೂ ಕೂಡ ಅಲ್ಲಿ ಮಾಡೋ ಅಂತವ್ರು ಬಹಳಷ್ಟು ಕಡಿಮೆ. ಅಲ್ಲಿ ಆ ಮನಸ್ಥಿತಿನ ಇಟ್ಕೊಂಡು ಬರ್ತಕ್ಕಂಥವ್ರು ಬಹಳಷ್ಟು ಕಡಿಮೆ ಇರ್ತಾರೆ. ಮತ್ತೆ ಇನ್ ಕೆಲವರಿಗೆ ಗ್ರಾಮ ಪಂಚಾಯತಿ ಒಳಗಡೆ 5 ವರ್ಷ ಆದ್ರೂ ಅದ್ರ ಒಳಗಡೆ ಏನಾಗಿದೆ ಅನ್ನೋದನ್ನ ಗೊತ್ತೇ ಆಗೋದಿಲ್ಲ. ಆ ಮಟ್ಟಿನ ಅವರು ಕೂಡ ಇರ್ತಾರೆ. ಅದು ಬಹಳ ದುರ್ದೈವದ ಸಂಗತಿ. ಕೆಲವರಿಗಂತೂ ಅದ್ರ ಒಳಗಡೆ ಪೂರ್ತಿ ತಿಳ್ಕೊಳಕ್ಕೆ ಆಗಿರೋದಿಲ್ಲ, ಆದ್ರೆ ಅವ್ರದ್ದು ಮುಗ್ದೆ ಹೋಗಿರುತ್ತೆ. ಅವ್ರಿಗೆ. ನೀವು ಅಧ್ಯಕ್ಷರಾಗಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ನಾನು ಅಧ್ಯಕ್ಷ ಆಗ್ಲೇ ಇಲ್ಲ ಸರ್. ಆ ಕೆಟಗರಿ ಬರ್ಲೂ ಇಲ್ಲ, ನಾನು ಅಧ್ಯಕ್ಷ ಆಗ್ಲೇ ಇಲ್ಲ. ಈ ಸಾಮಾನ್ಯವಾಗಿ ಅಧ್ಯಕ್ಷರುಗಳು ನೋಡಿದ್ರೆ ಸಿಗ್ನೇಚರ್ ಹಾಕಲ್ಲ ಸರ್? ಬಹುತೇಕ ಹಾಕೋದಿಲ್ಲ. ಆ ಸಂದರ್ಭಗಳಲ್ಲಿ ಆ ತರದ್ದು ಅನೇಕ ಕಡೆಗಳಲ್ಲಿ ನಡೆಯುತ್ತೆ. ಭ್ರಷ್ಟಾಚಾರವೇ ನಡೆಯಲ್ಲ ಅಂತ ಏನದಿಲ್ಲ. ಶುರುವಾಗೋದೇ ಗ್ರಾಮ ಪಂಚಾಯತಿಯಿಂದ ಭ್ರಷ್ಟಾಚಾರ. ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿ ಸದಸ್ಯರುಗಳು, ಅಧ್ಯಕ್ಷರುಗಳು ಅಥವಾ PDO ಯಾರಾದ್ರೂ ಒಬ್ಬ ಒಳ್ಳೆ ಪ್ರಾಮಾಣಿಕ ಇರಬೇಕು. ಇಲ್ಲ ಅಂತಂದ್ರೆ 100% ಭ್ರಷ್ಟಾಚಾರಕ್ಕೆ ಶುರುವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಇರ್ತಕ್ಕಂತಹ ಒಂದಷ್ಟು PDO ಒಳ್ಳೆ
ಪ್ರಾಮಾಣಿಕರು ಇದ್ದಾರೆ. ಇವೆಲ್ಲವೂ ಕೂಡ ಮತ್ತೆ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು, ಅವ್ರು ಅಧ್ಯಕ್ಷರಿದಾರಲ್ಲ ಅವರು ಅಷ್ಟೇ, ಎಲ್ಲರೂ ಅಷ್ಟೇ ಇರ್ತಕ್ಕಂಥವ್ರು ಪ್ರಾಮಾಣಿಕತೆ ಇದೆ. ನಾವೇನಾದ್ರೂ ಊರಿಗೆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಮನೋಭಾವ ಇದೆ ಬಿಟ್ರೆ ಅದ್ರಲ್ಲಿ ಇನ್ನೇನೋ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದೀವಿ, ಹಿಂದೆ ಇರ್ತಾರೆ, ಇಲ್ಲ ಅಂತಾನೆ ಅಲ್ಲಗಳಿಕ್ ಸಾಧ್ಯನೇ ಇಲ್ಲ. ಭ್ರಷ್ಟಾಚಾರ ಪ್ರಾರಂಭ ಆಗೋದೇ ಗ್ರಾಮ ಪಂಚಾಯತಿಲಿ, ಅದನ್ನ ಕಡಿವಾಣ ಹಾಕೋದಕ್ಕೂ ಸಾಧ್ಯವಿರ್ತಕ್ಕಂಥದ್ದು ಕೂಡ ಅಲ್ಲಿಂದಾನೇ ಶುರು ಮಾಡ್ಬೋದು. ಈಗ 3 ವರ್ಷಗಳಲ್ಲಿ ಅಂದ್ರೆ 3 ಟರ್ಮ್ಗಳಲ್ಲಿ ಕೆಲಸ ಮಾಡಿದ್ದೀರಿ ನೀವು ಗ್ರಾಮ ಪಂಚಾಯತಿ. ಒಂದ್ಸರಿ ದಳ ಇತ್ತು, ಒಂದ್ಸರಿ ಕಾಂಗ್ರೆಸ್ ಇತ್ತು, ಎಲ್ಲ BJP, ಈಗ ಕಾಂಗ್ರೆಸ್ ಇದೆ. ಈ 3 ಜನ MLAಗಳನ್ನ ಒಂದು ನಿಮಿಷ ಕೂತು ನೀವು ಯೋಚನೆ ಮಾಡಿದ್ರೆ ಏನಾದ್ರು ನಮ್ಮ ಪಕ್ಷದವರು ಅಲ್ಲಿ ಕೆಲಸ ಜಾಸ್ತಿ ಮಾಡಬೇಕು, ಇವರಿಗೆ ಇವರು ಕೊಡಬೇಕು, ಆ ಥರದ್ದು ಏನಾದ್ರು ತಾರತಮ್ಯ ಇದೆಯಾ ಸರ್? ಬಹುತೇಕ ಆ ಸಂದರ್ಭಗಳಲ್ಲಿ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವು 5 ವರ್ಷಗಳ ಕಾಲ ನಮ್ಗೆ ಒಂದು ಬೇರೆ ಕಡೆಯಿಂದ ಒಂದು ಸಣ್ಣ ಗ್ರಾಂಟ್ ಕೂಡ ತರಕಾಗ್ಲಿಲ್ಲ ಒಂದ್ ಸಂದರ್ಭಗಳಲ್ಲಿ. ಅವ್ರು ಯಾರು ಅಂತ ಬೇಡ, ಒಟ್ಟಾರೆ ಆ ಸಂದರ್ಭಗಳಲ್ಲಿ ನಮ್ಮ ಊರಿಗೆ ಒಂದ್ ಸಣ್ಣ ರಸ್ತೆ ಕೂಡ, ಒಂದು ಮುಖ್ಯ ರಸ್ತೆಗೂ ಕೂಡ ಒಂದು ಸಣ್ಣ ಪ್ಯಾಚ್ ಹಾಕಕ್ ಕೂಡ ಆಗ್ಲಿಲ್ಲ, ಗುಂಡಿ ಮುಚ್ಚೋದು ಕೂಡ ಅಂತ ಸಂದರ್ಭಗಳು ಇದೆ. ಆ ನಂತರ ಬಹಳಷ್ಟು ದುಡ್ಡುಗಳನ್ನು ಕೂಡ ಅದನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ಆ ಊರಿಗೆ ತಗೊಬಂದಿದೀವಿ ರಸ್ತೆಗಳನ್ನ. ಈಗಿರೋ MLA 1.5 ವರ್ಷ ಆಯ್ತು. ಈಗ ನೀವು ಮೊದಲೇ RSS BJP ಅಂತಂದ್ರೆ ಅವ್ರು ಕಾಂಗ್ರೆಸ್ ಅಂತಾರೆ, ಆ ಥರದ್ದು ತಾರತಮ್ಯ ಮಾಡ್ತಾರಾ? ಇಲ್ಲ, ಆ ತರದ ತಾರತಮ್ಯ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಸ್ವಲ್ಪ ಕೆಲಸಗಳನ್ನ, ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಅನ್ಕೋಬೇಕೇನಂತಂದ್ರೆ ಅವ್ರ ಸರ್ಕಾರ ಈಗಾಗ್ಲೇ ನಮಗ್ ಗೊತ್ತಿದೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಂತಂದ್ರೆ ಈಗಾಗ್ಲೇ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣನೇ ಬರೋದಿಲ್ಲ ಅಂತಕ್ಕಂಥದನ್ನ ಜಗಜ್ಜಾಹೀರಾಗಿ ಹೋಗಿರ್ತಕ್ಕಂಥ ವಿಷಯ. ಅಂತದ್ರಲ್ಲಿ ನಾವು MLA ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಅನ್ಕೋತೀನಿ. ಇರೋದ್ರಲ್ಲಿ ಬಹಳಷ್ಟು ಕೆಲಸಗಳನ್ನ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಸುಮಾರು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು ಪರವಾಗಿಲ್ಲ. ಮತ್ತೆ ಹೊಸಬ್ರು ಬೇರೆ, ಒಂದಷ್ಟು ನೇರ ನುಡಿ, ಅದೇ ಒಂದಷ್ಟು ಸಾವು ಮದುವೆ ತಿಥಿ ಇಂಥದಕ್ಕೆಲ್ಲ ಹೋಗಲ್ಲ ಬಿಟ್ರೆ ಕೆಲಸದ ಬಗ್ಗೆನೇ ಬಹಳಷ್ಟು ಕಾಳಜಿ ವಹಿಸ್ತಾರೆ ಅಂತ ಹೇಳಿ ತುಂಬಾ ಕ್ರಿಯಾಶೀಲರಾಗಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಓಕೆ ಸರ್, ಈಗ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಇನ್ನು ಈಗ ಒಂದು ಶಿಕ್ಷಣದ ಬಗ್ಗೆ ಹೇಳಿದ್ರಿ, ಮಕ್ಕಳನ್ನೆಲ್ಲ ಒಂದೇ ಕಡೆ ಸೇರಿಸಂಥದ್ದು, ಒಂಥರ ಖಾಸಗಿ ಶಾಲೆಯ ಹುಚ್ಚು ಹಿಡಿಸಬೇಕು ಜನಗಳಿಗೆ, ಆ ಥರದ ಭಾವನೆ ಬರಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್. ಓಕೆ ಸರ್, ಇದನ್ನು ಹೊರತುಪಡಿಸಿ ಈ 13 ವರ್ಷದಲ್ಲಿ ನೀವು ಚಿಂತನೆ ಮಾಡಿರುವಂಥ ಸರ್ಕಾರ ಏನು ಬಡವರಿಗೆ ಒಂದಷ್ಟು ಬಡವರು ಅನೇಕ ಸಂದರ್ಭಗಳಲ್ಲಿ ಮುಂದೆ ಬರೋದಿಲ್ಲ ಸರ್. ಅವರಿಗೆ ಅನುಕೂಲಗಳನ್ನ ಕೊಡ್ತೀವಿ ಅಂತಂದ್ರೂ ಮುಂದೆ ಬರೋದಿಲ್ಲ. ಒಂದು ದೊಡ್ಡ, ನಾನು 15 ವರ್ಷ, ಈಗ 3ನೇ ಟರ್ಮಲ್ಲಿ ಕೂಡ ನಾನು ನೋಡ್ತಾ ಇರೋದು ಏನಂತಂದ್ರೆ, ಬಹಳಷ್ಟು ನಾವು ನಿಮಗೆ ಮನೆ ಕೊಡ್ತೀವಿ, ಬನ್ನಿ ಮನೆ ಕಟ್ಕೊಳ್ಳಿ, ಇಷ್ಟು ಮನೆ ಹಾಳಾಗಿದೆ, ನಿಮ್ ಮನೆ ತುಂಬಾ ಹಾಳಾಗಿದೆ, ಬೇಡ ಮನೆ ಕೊಡ್ತೀವಿ ಅಂತಂದ್ರೂ ಕೂಡ ಅದನ್ನ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಬಹಳಷ್ಟು ಜನರನ್ನ ನಾವು ನೋಡಿದೀವಿ. ಯಾಕೆ ಸರ್ ಬರೋಲ್ಲ? ನನ್ಗೆ ಅರ್ಥನೇ ಆಗಲ್ಲ. ಬಹಳ ದುರಸ್ತಿ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೊಸ ಮನೆ ಇಟ್ಕೊಟ್ರು ಕೂಡ ಅಂತವ್ರು ಕಟ್ಕೊಳಕ್ ಬರೋದಿಲ್ಲ. ಈ ತರದ್ದು ಅನೇಕ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಡೀತಿ ಅಂತಕ್ಕಂಥದ್ದು ನನಗೆ ಅನ್ಸಿರುತ್ತೆ. ತುಂಬಾ ಕಡೆಗಳಲ್ಲಿ ಈ ರೀತಿ ಅನ್ಸ್ಟಾರ್ಟೆಡ್ ಮನೆಗಳು ತುಂಬಾ ಇದೆ ಒಂದು ಭಾಗ. ಹಾಗೇನೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಇನ್ಸೂರೆನ್ಸ್ ಇರ್ಬೋದು, ಅದು ಏನು ಜೀವಗಳು ಮಾಡ್ಬೇಕಾಗಿರ್ತಕ್ಕಂಥವ್ರೆ ನಾವೇ, ಅದನ್ನ ನಾವು ಮಾಡ್ಬೇಕು ಅಂತಕ್ಕಂಥದ್ದು ಒಂದು. ಆದ್ರೂ ಕೂಡ ಅನೇಕರು ಇದರಿಂದ ಉಳಿದು ಹೋಗ್ಬಿಡ್ತಾರೆ. ಎಷ್ಟು ಕೂಡ ಅವ್ರು ಬರ್ಲೇಬೇಕು, ಆದ್ರೆ ಅವ್ರು ಬರೋದಿಲ್ಲ. ಇದು ದೊಡ್ಡ ಸಮಸ್ಯೆ ಕೂಡ ಆಗುತ್ತೆ. ಬಡವರು ನಾನು ಸ್ವಲ್ಪ ಬರಬೇಕು, ಮೇಲೆ ಹೋಗ್ಬೇಕು ಅಂತಕ್ಕಂಥ ಮನೋಭಾವ ಅವರಲ್ಲಿ ಇನ್ನೂ ಕೂಡ ಬಂದೇ ಇಲ್ಲದೆ ಇರತಕ್ಕಂಥದ್ದು ಕೂಡ ದೊಡ್ಡ ದುರಂತ ಇದು. ಮನೆ ಅಂದಾಗ ಯೋಚನೆ ಮಾಡಿದ್ವಿ, ಈ ಕಳೆದ ಸರ್ಕಾರ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಿದ್ದ ಈ 1,20,000 ರೂಪಾಯಿಗೆ ಸರ್ಕಾರ ನಿಗದಿ ಮಾಡಿದೆ. ಏನ್ ಅನಿಸ್ತದೆ ಸರ್? ಈ ಮನೆ ಬಿದ್ದು ಹೋಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ, 1,30,000 ರೂಪಾಯಿಗಳಲ್ಲಿ ಇವತ್ತು ಒಂದು ಫೌಂಡೇಶನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಇದನ್ನ ಸರ್ಕಾರ ಮರುಪರಿಶೀಲನೆ ಮಾಡಬೇಕು. ನಿಜವಾಗ್ಲೂ ಬಡವರು ಅದನ್ನ ಕೊಡ್ತಕ್ಕಂಥದ್ದು ಬಡವರಿಗೆ. ಆದ್ರೆ ನಾನು ಇದ್ರ ಒಳಗಡೆ ಬಹಳಷ್ಟು ಜನ. ಓಕೆ ಸರ್, ಈಗ 2 ಟರ್ಮ್ ಆಗಿ 3ನೇ ಟರ್ಮ್, ಮೊದಲನೇ ಟರ್ಮ್ ಬಿಡಿ, ಇನ್ನು ಆವಾಗ ನೀವು ಯಂಗ್ಸ್ಟರ್ಸ್ ಆಗ ಒಂದು 30-35 ವರ್ಷದ ಹುಡುಗ ಅವತ್ತು, ಇವತ್ತು 50 ವರ್ಷದ ಆಸುಪಾಸು. ಈಗ ಒಂದು ಟರ್ಮ್ ಆಯಿತು, ಸರಿ, 2ನೇ ಟರ್ಮು ಮತ್ತೆ ಏನೋ ಗೆದ್ದೆ, 3ನೇ ಟರ್ಮ್ ಚುನಾವಣೆ ನಿಲ್ಬೇಕು ಅಂದಾಗ ಖುಷಿ ಇದೆ. ಆದ್ರೆ ನನಗೆ ಮತ್ತೆ ನನ್ನ ವಿರೋಧವಾಗಿ ಯಾರು ಕೂಡ ನಾಮಪತ್ರನೇ ಸಲ್ಲಿಸ್ತಿಲ್ಲ. ಮೊದಲೇ 3ನೇ ಸಾರಿ ನಾನು ಅವಿರೋಧವಾಗಿ ಆಯ್ಕೆ. ಈಗ
ಈಗ ಒಂದ್ಸರಿ ಗೆಲ್ಲೋದೇ ಕಷ್ಟ, ಹೋಗ್ಲಿ 2 ಸರಿ, ಅದರಲ್ಲೂ 3ನೇ ಸರಿ ಅವಿರೋಧವಾಗಿ ಆಯ್ಕೆ ಆಗೋದು ಅಂತಂದ್ರೆ ಅದರಲ್ಲಿ ಏನೋ ಒಂದು ಗಟ್ಟಿತನ ನಿಮ್ಮಲ್ಲಿ ಇದೆ. ನಮ್ಮ ಊರಿನವರ ದೊಡ್ಡ ಗುಣಗಳು ಸರ್ ಅದು. ಅದು ಹೇಳಿದ್ನಲ್ಲ, ಗ್ರಾಮ ಪಂಚಾಯತಿ ಅಂದರೆ ಓಟ್ ಹಾಕ್ದನು ಓಟ್ ಹಾಕದೇ ಇದ್ದನು ದಿನ ಸಿಗ್ತಾನೆ, ಎದುರಿಸೋದು ಸ್ವಲ್ಪ ಕಷ್ಟದ ಕೆಲಸ. MLA MP ಆದರೆ ಹೊರಗಡೆ ಹೋಗಿರೋಂಥದ್ದು. ಈಗ ನಿಮ್ಮ ಇನ್ನೂ 1.5 ವರ್ಷ ಟರ್ಮ್ ಇದೆ. ಈ 1.5 ವರ್ಷ ಟರ್ಮಲ್ಲಿ ಇನ್ನೇನು ನಿಮ್ಮ ಈ 13.5 ವರ್ಷದಲ್ಲಿ ಕಂಡ ಕನಸಿನ ಕೂಸು ಯಾವ್ದು ಬಾಕಿ ಇದೆ ಸರ್? ರಸ್ತೆಗಳೇ ಸರ್, ಮುಖ್ಯವಾಗಿ ರಸ್ತೆಗಳು. ಇನ್ನೊಂದಷ್ಟು ಜನ ಬಡವರು ಬಾಕಿ ಇದ್ದಾರೆ, ಅವ್ರಿಗೆ ಒಂದಷ್ಟು ಮನೆಗಳನ್ನು ಕೊಡಬೇಕು. ಅಂದ್ರೆ ಅವ್ರು ಯಾರು ಕೂಡ ಹುಲ್ಲಿನ ಗುಡಿಸಲಲ್ಲಿ ವಾಸ ಮಾಡ್ತಾ ಇಲ್ಲ, ಆದ್ರೆ ತುಂಬಾ ಕೆಟ್ಟ ಸ್ಥಿತಿಲಿ ಇರ್ತಕ್ಕಂಥ ಮನೆಗಳಿದೆ. ಆ ಮನೆಗಳನ್ನ ನಾನು ಕೊಡ್ಬೇಕು, ನಾನು ಇದ್ದಾಗಲೇ ಕೊಡ್ಬೇಕು ಅಂತ. ನಮ್ಮ 2019ನೇ ಇಸ್ವಿಲಿ ನಾನು ಮೆಂಬರ್ ಆಗಿದ್ದೆ. ಆಗ ಕೂಡ ನಮ್ಗೆ ಗೊತ್ತಿದೆ, ಪ್ರವಾಹ ಬಂತು, ಬೇರೆ ಬೇರೆ ಉತ್ತರ ಕರ್ನಾಟಕದ ಕಡೆ ಸಿಕ್ಕಾಪಟ್ಟೆ ಮನೆಗಳನ್ನ ಕೊಟ್ರು. ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಆ ರೀತಿ ಆಯ್ತು. ಈ ಅತಿವೃಷ್ಟಿಯಾಗಿ ದೊಡ್ಡ ಸಮಸ್ಯೆ ಬಂತು. ಅವಾಗ್ಲೂ ಕೂಡ ಸರ್ಕಾರದಿಂದ ಮನೆಗಳು ಕಡಿಮೆ ಆಯ್ತು ನಮಗೆ. ಇವಾಗ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಬಿಟ್ರೆ, ಪ್ರಧಾನ ಮಂತ್ರಿ ಆವಾಸ್ ಮನೆಗಳು ಬಿಟ್ರೆ, ರಾಜ್ಯ ಸರ್ಕಾರ ಮನೆಗಳನ್ನ ನೀಡ್ಬೇಕೀಗ. ನಮಗೆ ಈ ಸಾರಿನೂ ಕೂಡ ಬಹಳಷ್ಟು ಮನೆಗಳ ಕೊರತೆ ತುಂಬಾ ಇದೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ 2 ವರ್ಷದಿಂದ ಇತ್ತೀಚೆಗೆ ಕೇವಲ 20 ಮನೆಗಳು ಮಾತ್ರ ಬಂದಿದೆ. ಒಂದು ಗ್ರಾಮ ಪಂಚಾಯತಿಗೆ 23 ಮನೆಗಳು ಮಾತ್ರ ಬಂದಿದೆ. ಬಹಳ ನಾವ್ ಎಷ್ಟು 23 ಮನೆಗಳು ಇಡೀ ಪಂಚಾಯತಿಗೆ ಬಂದಿರತಕ್ಕಂಥದ್ದು. ನಾವ್ ಎಲ್ರು ಕೂಡ ಅದನ್ನ ತಗೊಂಡಾಗ ಎಲ್ಲಾ ಕಡೆ 2 ಮನೆಗಳು ಬರುತ್ತೆ. ತುಂಬಾ ಕಷ್ಟ ಇದೆ ಸರ್. ನಾವಾದ್ರೆ ಇದನ್ನ ಒಂದು ಅಂತಹವ್ರಿಗೆ ಬಡವರಿಗೆ ಕೊಡ್ಬೇಕು. ಸಾಮಾನ್ಯ ಇನ್ನು ಉಳಿದಂತೆ ಬಾವಿಗಳನ್ನ, ಕೃಷಿ ಬಾವಿಗಳನ್ನ ಮಾಡ್ಕೊಳ್ಳೋದಕ್ಕೆ, ಅಡಿಕೆಗಳನ್ನ ಬೆಳೆಯೋದಕ್ಕೆ, ಬೇರೆ ಬೇರೆ ಎಲ್ಲಾ ತರದಲ್ಲೂ ಕೂಡ MNRG ಒಳಗಡೆ ಸದುಪಯೋಗನ ಮಾಡ್ಕೊಂಡಿದ್ದಾರೆ. ಈಗ ಓಕೆ ಸರ್, ಗ್ರಾಮ ಪಂಚಾಯತಿಯ ವಿಚಾರ ವೀಕ್ಷಕರೇ ಇಷ್ಟೆಲ್ಲ ತಿಳ್ಕೊಂಡ್ರಿ. ಇನ್ನೊಂದು ಅದು ಸಬ್ಜೆಕ್ಟ್ ಅಲ್ಲದೆ ಇದ್ರು ಕೇಳ್ತೀನಿ. ಕಸ್ತೂರಿ ರಂಗನ್ ವರದಿ ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಈಗ ರೆಸಲ್ಯೂಷನ್ ಮಾಡಿ ಕಳಿಸ್ತಾ ಇದ್ದಾರೆ. ಒಂದೇನಾದ್ರು ಚುಟುಕಾಗಿ ಹೇಳ್ಬೋದು ಸರ್? ಕಸ್ತೂರಿ ರಂಗನ್, ನಾನು ಇದನ್ನ ವೈಯಕ್ತಿಕವಾಗಿ ಹೇಳೋದಕ್ಕಿಂತನೂ ನಾನು ಜನರ ಒತ್ತಾಯದ ಮೇರೆಗೆ ನಾನು ಒಂದು ಕಸ್ತೂರಿ ರಂಗನ್ ವರದಿ ಬಗ್ಗೆ ನಾವು ಏನು ರೆಸಲ್ಯೂಷನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಆದ್ರೆ ಬಹಳಷ್ಟು ಜನರಿಗೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ನಿಜವಾದ ಅದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥ ಪ್ರಯತ್ನ ಇವತ್ತಿನವರೆಗೂ ಆಗಿಲ್ಲ ಸರ್. ಅಲ್ಲಿ ಬಹಳಷ್ಟು ಜನರು ಅದನ್ನ ಮಿಸ್ಗೈಡ್ ಮಾಡ್ತಕ್ಕಂಥ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಅದು ನನಗೆ ಆಗ್ಬೇಕು ಅಂತಕ್ಕಂಥ ಚರ್ಚೆ ನಡಿಬೇಕು ಅದ್ರ ಬಗ್ಗೆ. ಅದರಲ್ಲಿ ಏನಿದೆ ಅಂತಕ್ಕಂಥದ ಹೂರಣವನ್ನ ಜನಗಳಿಗೆ ಇಡಬೇಕು. ಕಸ್ತೂರಿ ರಂಗನ್ ವರದಿ ಬಗ್ಗೆ ಬಹಳ ದೊಡ್ಡ ಭೂತ ಬಂತು 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 ಅಂತ ಹೇಳಿ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ. ಆದ್ರೆ ಅಷ್ಟು ದೊಡ್ಡ ಪ್ರಮಾಣದ ನಾನು ಅದನ್ನ ಪೂರ್ತಿ ಸಂಪೂರ್ಣವಾಗಿ ಓದಿದ್ದೀನಿ. ನನಗನ್ಸೋ ಪ್ರಕಾರ ಸ್ವಲ್ಪ ಜನರಿಗೆ ತೊಂದರೆ ಆಗುತ್ತೆ, ಖಂಡಿತ ಇಲ್ಲ ಅಂತ ಏನಲ್ಲ. ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ, ನಾನು ತಿಳ್ಕೊಂಡಿರೋ ಪ್ರಕಾರ. ಓಕೆ ಸರ್, ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ. ಓಕೆ ಸರ್. ಕೊನೆಯದಾಗಿ ಸರ್, ಈಗ ಪಕ್ಷ ನಿಮ್ಮನ್ನು ಗುರುಸಿ ಮುಂಬರುವ ತಾಲೂಕ್ ಪಂಚಾಯತ್ ಆರ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಈಗ 3 ವರ್ಷ 3 ಟರ್ಮು ಗ್ರಾಮ ಪಂಚಾಯತಿನಲ್ಲಿದ್ದೀರಿ, ಒಳ್ಳೆ ಹೆಸರಿದೆ, ಪಕ್ಷದಲ್ಲೂ ಹೆಸರಿದೆ. ನಿಮ್ಮನ್ನೇ ಏನಾದ್ರು ಒಂದು ತಾಲೂಕ್ ಪಂಚಾಯತ್ ಆರ್ ಜಿಲ್ಲಾ ಪಂಚಾಯತಿಗೆ ಪಕ್ಷ ಬಯಸಿದರೆ ತಾವು ಸ್ಪರ್ಧೆ ಮಾಡ್ತೀರಾ ಸರ್? ಪಕ್ಷ ತೀರ್ಮಾನ ಸರ್, ಅದೇನ್ ಮಾಡ್ತಾರೆ. ಅಲ್ಲ, ಪಕ್ಷ ಬಯಸ್ತೆ ಅಂತ ಹೇಳಿ ಬಯಸಿದಾಗ ನೋಡೋಣ ಸರ್ ಏನಿದೆ ಅಂತ ಹೇಳಿ. ಪಕ್ಷದ ತೀರ್ಮಾನ ನೋಡೋಣ. ನನಗಿಂತ ಶ್ರೇಷ್ಠರು ಇದ್ದಾರೆ ತುಂಬಾ ಜನ, ಅವರನ್ನ ಏನ್ ಮಾಡುತ್ತೋ ನೋಡೋಣ. ಪಕ್ಷದ ತೀರ್ಮಾನನ ಏನು ಅಂತೇಳಿ ಆ ಸಂದರ್ಭಗಳಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡೋಣ ಸರ್. ಆಗ್ಲಿ. ಆಮೇಲೆ ನಿಮ್ಗೆ ಇನ್ನೊಂದು ಗುರಾಣಿ ಬೇರೆ ಬೇಕಲ್ಲ. ಈಗ ತಾಲೂಕ್ ಪಂಚಾಯತಿ ಅಂದ್ರೆ ಇಷ್ಟು ಲಕ್ಷ, ಜಿಲ್ಲಾ ಪಂಚಾಯತಿ ಅಂದ್ರೆ ಇಷ್ಟು ಕೋಟಿ ಅಂತ ಒಂದಿದೆ, ಅದು ಒಂದು ಗುಮ್ಮ ಅಲ್ವಾ? ಸರ್, ಒಂದು ವಿಷಯನ ಹೇಳ್ಬೇಕು. ನಾನು ಗ್ರಾಮ ಪಂಚಾಯತಿ ಒಳಗಡೆ 2 ಸಾರಿ ಚುನಾವಣೆ ನಡೆದಿದೆ. ಆ ಸಂದರ್ಭಗಳಲ್ಲಿ ₹1 ಕೂಡ ಖರ್ಚು ಮಾಡದೆ ಗೆದ್ದಿರೋದು ಅಂತ ಏನಾದ್ರು ಒಬ್ಬ ಇದ್ರೆ ಅದು ನನ್ನ ಊರಿನವರು, ಕಣಚೂರಿನವರು ನನ್ನನ್ನು ಗೆಲ್ಸಿರ್ತಕ್ಕಂಥ ಒಂದು ಇತಿಹಾಸ ಆ ಕಣಚೂರಿನ ಊರಿನ ಜನರಿಗೆ ಸೇರ್ಬೇಕು. ನಾನು 1 ಪೈಸೆ ಖರ್ಚು ಮಾಡಿಲ್ಲ ನನ್ನ ಚುನಾವಣೆ ಒಳಗಡೆ. ಆ ಟರ್ಮಲ್ಲೇ ಖರ್ಚು ಮಾಡಿಲ್ಲ ಅಂದ್ರೆ ಇನ್ನೇನು ಖರ್ಚು ಇಲ್ಲ. ಅಲ್ಲ, ಅದ್ರ ಹಿಂದೆ ಚುನಾವಣೆ ನಡೆದಿದೆ, 2 ಸಾರಿ ನಡೆದಿದೆ, ಮಾಡಿಲ್ಲ. ಇನ್ನು ಇನಾನಿಮಸ್ ಅಂದ್ರೆ ಇಲ್ಲ. ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರೇ ಯಾವಾಗಲೂ ಹೇಳರು, ಉಪ ಸತ್ಯಾಗ್ರಹಕ್ಕೆ 5,000 ಖರ್ಚಾಗತ್ತೆ ಮರೆ ಅಂತ. ಅಲ್ಲಿ ನೋಡಿ, ಚೇರ್ ಇಡಟ್ಟಿಲ್ಲ, ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಆದ್ರೆ ಖರ್ಚಿಗೆ ಆಗಬೇಕು ಅಂತ. ಹಾಗೆ ಇವತ್ತು ಕೋಟಿ ಜಿಲ್ಲಾ ಪಂಚಾಯತಿ, ಲಕ್ಷ ತಾಲೂಕ್ ಪಂಚಾಯತಿ ಅಂತಾರೆ. ಅಂತ ಒಂದು ಸಿದ್ಧತೆಗೆ ತಯಾರಿದ್ದೀರಾ ಅಂತ?
ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಕಷ್ಟ ಸರ್ ಅದ. ನೋಡೋಣ, ಪಕ್ಷ ತೀರ್ಮಾನ ಮಾಡಿದ್ರೆ ಪಕ್ಷನ ಒಂದಷ್ಟು ಖರ್ಚು ಮಾಡುತ್ತೆ, ಒಂದು ಸ್ವಲ್ಪ ಖರ್ಚು ಮಾಡೋಣ ಅಲ್ವಾ. ಓಕೆ ಸರ್, ಈಗ ಕೊನೆಯದಾಗಿ ನಮ್ಮ ಅವಿನ್ ಟಿವಿಗೆ ಬಂದ್ರಿ, ಕರೆದಿದ್ವಿ. ಈಗ ಒಂದಷ್ಟು ಗ್ರಾಮ ಪಂಚಾಯತಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ಕಸ್ತೂರಿ ರಂಗನ್ ವರದಿ ಒಂದು ಬಾಕಿ ಆಗಿದೆ, ಅದು ಮುಂದಿನ ದಿನಗಳಲ್ಲಿ ಕರಿತೀನಿ, ನಿಮ್ಮನ್ನು ಕರಿತೀವಿ. ಇನ್ನೊಂದಿಬ್ರು ಕರೆದು ಮಾತಾಡೋಣ. ಜನಗಳಲ್ಲಿ ಒಂದು ಗುಮ್ಮ ಇದೆ, ಅವ್ರಿಗೊಂದು ಅಟ್ಲೀಸ್ಟ್ ಸರಿಯಾದ ವ್ಯವಸ್ಥೆ ಏನೋ ಹೇಳ್ಕೊಡೋಣ. ಕೊನೆಯದಾಗಿ ಅವಿನ್ ಟಿವಿಗೆ ಬಂದ್ರಿ, ಮಾತನಾಡಿದ್ರಿ, ಏನು ಅನ್ನಿಸ್ತು ಸರ್? ಮತ್ತೆ ಇನ್ನೇನಾದ್ರು ಸರ್ಕಾರಕ್ಕೆ ಅಥವಾ ಜನಗಳಿಗೆ ಅಥವಾ ನಿಮ್ಮ ಊರಿನ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಒಂದು ಸಬ್ಜೆಕ್ಟ್ ಏನಂದ್ರೆ, ಕಸ್ತೂರಿ ರಂಗನ್ ವರದಿ ಬಗ್ಗೆ ಸರ್ಕಾರ ಈಗಾಗಲೇ ಅದನ್ನ ತಿರಸ್ಕರಿಸ್ಬಿಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ, ಶಾಸಕರು ಮತ್ತೆ MP ಅವರು ಕೂಡ, ನಮ್ಮ ಪಕ್ಷದ ನಿಲುವು ಕೂಡ ಈಗಾಗಲೇ ನಾನು ಒಂದು ಪಕ್ಷದಲ್ಲಿ ಗುರುಸ್ಕೊಂಡಿರೋದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತಕ್ಕಂಥ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹಾಗೆ ಒಟ್ಟಾರೆ ನಾನು ಬಹಳಷ್ಟು ದಿನಗಳಿಂದ ಅವಿನ್ ಟಿವಿಯಲ್ಲಿ ನಿಮ್ಮ ನಮ್ಮ ತಾಲೂಕು ಒಳಗಡೆ ಬೇರೆ ಬೇರೆ ಕಡೆಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ಒಂದು ಶ್ರೇಷ್ಠ ಚಿಂತನೆಗೆ ದಾರಿ ಮಾಡಿಕೊಟ್ಟಿದ್ದೀರಿ, ಒಂದು ಶ್ರೇಷ್ಠ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದೀರಿ. ಈ ರೀತಿ ಸಾಮಾನ್ಯ ಜನರನ್ನ ತಗೊಬಂದು ಇಂತಹ ವೇದಿಕೆಗಳಲ್ಲಿ ಕೂರಿಸಿ ಒಂದು ಇತಿಹಾಸವನ್ನ ಬರೆಯುವಲ್ಲಿ ಸಾಮಾನ್ಯ ಜನರು ಅವರು ಕನಸಲ್ಲೂ ಕೂಡ ನೆನೆಸ್ಕೊಳ್ಬಾರ್ದು ಅಂತಹ ಒಂದು ವೇದಿಕೆ ನಿರ್ಮಾಣವನ್ನ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆ ನಾನು ಎಷ್ಟು ಅಭಾರಿಯಾಗಿದ್ರು ಕೂಡ ಸಾಕಾಗೋದಿಲ್ಲ. ಹಾಗೇನೆ ನಿಮ್ಮ ಕಾರ್ಯಕ್ರಮಗಳು ಇವೆಲ್ಲವೂ ಅದ್ಭುತ. ಬಹಳಷ್ಟು ಸಮಯಗಳಲ್ಲಿ ಸಮಯ ಇದ್ದಾಗಂತೂ ನಾನು ತಡ್ಕಾಡ್ತಾ ಇರ್ತೀನಿ ನಿಮ್ಮ ಈ ಚಾನಲ್ನ ಕಾರ್ಯಕ್ರಮಗಳಿಗೋಸ್ಕರ, ನೋಡಿದ್ದೀನಿ. ಹಾಗೆ ನಿಮ್ಮ ಈ ಒಂದು ಅದ್ಭುತ ಯಶೋಗಾಥೆ ಇದು ಹೀಗೆ ಮುಂದುವರಿಲಿ ಅಂತ ಹೇಳಿ ನನ್ನನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ ನನ್ನನ್ನ ಕರೆದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವಿನ್ ಟಿವಿ ಸಂಪಾದಕರ ನಿಮಗೆ ಮತ್ತು ನಿಮ್ಮ ಎಲ್ಲ ಸಜ್ಜನ ಸಹೃದಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ, ಧನ್ಯವಾದಗಳು. ಹಾಗೇನೆ ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ಕೇಳಿದ್ರಿ ಹೊಸ ಹೊಸ ವಿಚಾರಗಳು. ನೋಡಿ, ಇವತ್ತೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕರೆದಾಗ ಸದಸ್ಯರನ್ನ ಒಂದು ಹೊಸ ಕಾನ್ಸೆಪ್ಟ್, ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ಅದು ಇಂಪ್ಲಿಮೆಂಟೇಷನ್ ಆಗ್ಬೇಕಾದ್ರೆ ಗ್ರಾಮ ಪಂಚಾಯತಿನಲ್ಲೇ ಮಾತಾಡಬೇಕು, ಮಾತಾಡದೇ ಇದ್ರೆ ಸರಿಯಾಗಲ್ಲ ಅಂತ ಅವ್ರು ಮಾತಾಡಿದರೆ, ಇದನ್ನ ಜನಪ್ರತಿನಿಧಿಗಳು ನೀವು ಒಂದಷ್ಟು ಗಮನ ಹರಿಸಿ. ಪ್ರಿಯ ವೀಕ್ಷಕರೇ, ಲೈವ್ ಮಾಡ್ತಾ ಇದ್ದೀವಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡೋದಲ್ಲದೆ ಬೇರೆಯವರು ಕೂಡ ಈ ಕಾರ್ಯಕ್ರಮವನ್ನು ನೋಡುವಂತಾಗಲಿ. ವಿನೋದ್ ಅವರು, ಕಂಚೂರು ವಿನೋದ್ ಅಂದ ತಕ್ಷಣ ಜನಗಳಿಗೆ ಒಂದಷ್ಟು ಏನೋ ವಿಚಾರ ಇಟ್ಕೊಂಡು ಬರ್ತಾರೆ. ವಿಚಾರವಂತ ಮನುಷ್ಯ ವಿನೋದಲ್ಲ, ನೋಡಿದ್ರೆ ಮಾತ್ರ ವಿನೋದ ನೆಗಾಡ್ತಾರಷ್ಟೇ, ಬಟ್ ವಿಚಾರವಂತ ಅವರು. ಅವ್ರನ್ನ ಯಾವುದೇ ವಿಚಾರಗಳನ್ನು ಕೂಡ ಕೇಳ್ಬೋದು. ನಾನು ಕೇಳಿರೋದು ಇವತ್ತು ಬರೀ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥದ್ದು ಮಾತ್ರ, ಇನ್ನೂ ಹಲವು ವಿಚಾರಗಳು ಅವ್ರ ಹತ್ರ ಇದೆ, ಸಾಕಷ್ಟು ಮಾತನಾಡೋಂಥದ್ದು ಇದೆ. ಅದು ಇನ್ನೊಂದು ದಿವಸ ಅವ್ರನ್ನ ಕರೆಯೋಣ. ಈ ಒಂದು ನಮ್ಮ ಅವಿನ್ ಟಿವಿಗೆ ಒಂದು ಅಸೆಟ್ ಅವರು. ನಾವು ಯಾವುದೇ ವಿಚಾರ ತಗೊಂಡಾಗಲೂ ಕೂಡ ಪರ ಇರ್ಬೋದು, ವಿರೋಧ ಇರ್ಬೋದು, ಒಬ್ಬ ವ್ಯಕ್ತಿ ಅಂದರೆ ಅದು ಕಂಚೂರು ವಿನೋದ್ ಅಂತ ಒಂದು ಕಡೆ ಅವ್ರು ಇರ್ತಾರೆ. ಅದೇ ಸಮಗ್ರವಾಗಿ ಚಿಂತನೆ ಉಳ್ಳ, ಒಂದಷ್ಟು ಓದಿದ್ದಾರೆ. ಇನ್ನೊಂದು ಕಸ್ತೂರಿ ರಂಗನ್ ವರದಿನ ಪೂರ್ತಿ ಓದಿನಿ ಅಂದ್ಬಿಟ್ರು. ಇವಾಗಲೂ ನಾನು ವಿಚಾರ ಮಾಡಿದಾಗ ನಾವು ಒಂದು ಸ್ವಲ್ಪ ಓದಿವಿ, ಹಿಂಗೆ ಓದಿವಿ ಅಂತಿದ್ರು. ಇವ್ರು ಸಂಪೂರ್ಣ ಓದಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಒಂದು ಸಾಮಾನ್ಯ ಜನಕ್ಕೆ ಕಸ್ತೂರಿ ರಂಗನ ವಿಚಾರವನ್ನು ತಿಳಿಸ್ತಕ್ಕಂಥ ಕೆಲಸ ಅವಿನ್ ಟಿವಿ ಮಾಡಬೇಕಾಗಿದೆ, ಅದನ್ನು ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ. ಏನಾದ್ರು ಬಾಕಿ ಇದ್ದರೆ ಕಾಮೆಂಟ್ ಹಾಕಿ, ಇನ್ನೊಂದು ದಿವಸ ಮತ್ತೆ ಮಾತಾಡಿಸ್ತೀನಿ ಅಂತ ಹೇಳ್ತಾ, ಈ ಒಂದು ಕತೆ, ನಿಮ್ಮ ಗ್ರಾಮ ಪಂಚಾಯತಿ ಕತೆ 18 ಗಣೇಶನ ಜೊತೆ ಇವತ್ತಿಗೆ ಮುಗೀತದೆ. ಮುಂದಿನ ಮಂಗಳವಾರ ಮತ್ತೆ ಇನ್ನೊಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.